ಈಶ್ವರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಭಗವತ್ಪಾದರು ವೇದಾಂತದ ಪ್ರಕ್ರಿಯೆ ಜ್ಞಾನ ಮಾಡಿಕೊಡುವ ಸಲುವಾಗಿ ವಿವೇಕವನ್ನು ಮಾಡಲಿಕ್ಕೆ ಅತಿ ಸುಲಭವಾಗಿರ್ತಕ್ಕಂಥ ಗ್ರಂಥವನ್ನು ಚೂಡಾಮಣಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಜಗದಾದಿ ಉತ್ಪತ್ತಿಗಳ ಬಗ್ಗೆ ಯಾವ ರೀತಿಯಾಗಿ ಸಂಕಲ್ಪ ಮೂಲಕವಾಗಿ ಪ್ರಪಂಚವು ನಿರ್ಮಾಣವಾಯಿತು, ಮೂಲ ವಿದ್ಯೆಯ ಮೂಲಕವಾಗಿ ಅಂತ ಅದನ್ನು ಬಹು ಸುಚಾರು ರೂಪದಿಂದ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಭ್ರಾಂತಿ ಮೂಲಕವಾಗಿ ಅಸಂಗರೂಪನಾಗಿರತಕ್ಕಂಥ ನಿರಾಕಾರ ನಿಷ್ಕ್ರಿಯವಾದ ಆತ್ಮನಿಗೆ ಭ್ರಮ ಮೂಲಕವಾಗಿ ಬಂಧನವು ಪ್ರಾಪ್ತವಾಗಿರುತ್ತದೆ. ನಿರಾಕಾರ ನಿಷ್ಕ್ರಿಯವಾದ ಆಕಾಶವು ನಿರೂಪವಾದ ಆಕಾಶವು ಹೇಗೆ ರೂಪವುಳ್ಳದ್ದು ಸಂಬಂಧವುಳ್ಳದ್ದು ಅಂತ ಹೇಗೆ ಪ್ರತೀತಿಯಾಗುತ್ತೆಯೋ ತದ್ವತ್ ಈ ಆತ್ಮನಲ್ಲಿ ಈ ಜನನ ಮರಣಾದಿಗಳು ಪ್ರತೀತಿಯಾಗ್ಯಾವ ಅಂದಮೇಲೆ ಇದು ಭ್ರಾಂತಿ ಇಲ್ಲದೆ ಆಗುವುದಿಲ್ಲ ಅಂತ ಭ್ರಾಂತಿ ವಿನಾತು ಅಸಂಗಸ್ಯ ನಿಷ್ಕ್ರಿಯಸ್ಯ ಬಂಧ ನ ಘಟತೆ, ಬಂಧ ಆಗುವುದಿಲ್ಲ ಅಂತ ಅದನ್ನು ಹೇಳಿದರು. ಈಗ ಮುಂದಿನ ಶ್ಲೋಕದಲ್ಲಿ ಅದೇ ಹೇಳ್ಬೇಕೇನ್ರಿ? ಇದೇ ಟೀಕೆ ಹೇಳಬೇಕು. ಈಗ ಅಠ್ಯಾಣಿ ಹೇಳ್ಬೇಕಲ್ರಿ? ಹಾಂ, ಓದ್ತೇನೆ. ಅದನ್ನೇ ಸ್ಪಷ್ಟವಾಗಿ ಏನಪ್ಪ ಅಂತ ಕೇಳಿದರೆ ಎರಡು ಶ್ಲೋಕಗಳಿಂದ ಮುಂದಿನ ಶ್ಲೋಕಗಳಿಂದ ಅದನ್ನು ತಿಳಿಸ್ತಾರೆ. ಸ್ವಸ್ಯ ದ್ರಷ್ಟು ನಿರ್ಗುಣಸ್ಯ ಅಕ್ರಿಯಸ್ಯ ಪ್ರತ್ಯಗ್ಬೋಧಾನಂದ ರೂಪಸ್ಯ ಬುದ್ಧೇಃ ಭ್ರಾಂತ್ಯ ಪ್ರಾಪ್ತೋ ಜೀವಭಾವೋ ನ ಸತ್ಯಃ ಮೋಹಾಪಾಯೇ ನಾಸ್ತಿ ಅವಸ್ತು ಸ್ವಭಾವಾತ್ ನಾಸ್ತಿ ವಸ್ತು ಅವಸ್ತು. ಅದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಸ್ವಸ್ಯ ದ್ರಷ್ಟು ನಿರ್ಗುಣಸ್ಯ ಅಕ್ರಿಯಸ್ಯ. ಸ್ವಸ್ಯ ಅಂದರೆ ಪ್ರತ್ಯಗಾತ್ಮ ಅಥವಾ ಪರಮಾತ್ಮ. ಹೆಂಗದಾನೆ? ದೃಷ್ಟು ಅದಾನ, ಅರಿಸಿಕೊಳ್ಳುವವನಲ್ಲ, ಅರಿಯುವವನಾಗಿದ್ದಾನೆ. ದೃಷ್ಟೇರು ದೃಷ್ಟಿರು ವಿಪರ್ಲೋಪವನ್ನು ವಿದ್ಯತೆ ವೇದ ಹೇಳ್ತದೆ. ಆ ದ್ರಷ್ಟಾನ ದೃಷ್ಟಿಗೆ ನಾಶ ಯಾವಾಗಲೂ ಕೂಡ ಇಲ್ಲ ಅಂತ ವೇದಗಳು ಪ್ರತಿಪಾದನೆ ಮಾಡುವುದರಿಂದ ಆ ದೃಷ್ಟು ಹೆಂಗದಾನ? ಅಕ್ರಿಯ ಅದಾನ. ಯಾಕದಾನ? ಅವ ನಿರೀಂದ್ರಿಯ ಅದಾನ. ಇಂದ್ರಿಯಾದಿಗಳಿದ್ದರೆ ನೋಡುವ ಕೇಳುವ ಮಾಡುವ ಕ್ರಿಯೆ ಇರ್ತಿತ್ತು. ಅವ ನಿರೀಂದ್ರಿಯ ಅದಾನ, ಅಕ್ರಿಯ ಅದಾನ. ಮತ್ತು ಹಂಗೆ ನಿರ್ಗುಣ ಅದಾನ. ಮಾಡಲಿಕ್ಕೆ ಮನುಷ್ಯನಿಗೆ ಅಪೇಕ್ಷಾದಿಗಳು ಬೇಕು. ರಜ ಸತ್ವ ತಮ ಇತ್ಯಾದಿ ಗುಣಗಳು ಬೇಕು. ಅವ ಏನಪ್ಪ ಅಂದ್ರೆ ಭಿನ್ನ ಭಿನ್ನ ಗುಣಗಳಿಂದ ಭಿನ್ನ ಭಿನ್ನ ಕ್ರಿಯೆಗಳು ಆಗ್ತವಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಅಂತ ಹೇಳಿದ್ದಾರೆ. ಅದರಂತೆ ಆತ್ಮನು ನಿರ್ಗುಣನಾಗಿರುವುದರಿಂದ, ಗುಣ ಇಲ್ಲದೆ ಇರುವುದರಿಂದ ಏನಪ್ಪ ಅಂದ್ರೆ ಅಮೇನದನ ಅಕ್ರಿಯ ಅದನ್ನು. ಮತ್ತೆ ಹೆಂಗದನ? ಪ್ರತ್ಯಗ್ಬೋಧಾನಂದ ಸ್ವರೂಪಸ್ಯ. ಮನುಷ್ಯನ ಇನ್ನೊಂದರಲ್ಲಿ ಪ್ರವೃತ್ತಿ ಆಗಬೇಕು ಅಂದರೆ ಅವನಿಗೇನು ಕೊರತೆ ಇರಬೇಕು? ಪಾಲುಂಡು ಮೇಲುಂಬರೆ. ಹಾಲು ಕುಡಿದ ಮನುಷ್ಯ ಮತ್ತೊಂದು ಹೆಂಗೆ ಅಪೇಕ್ಷೆ ಮಾಡೋಂಗಿಲ್ಲ, ಹಾಗೆ ಹೊಟ್ಟೆ ತುಂಬಿದ ಮನುಷ್ಯ ಇನ್ನೊಂದು ಉಣಬೇಕಂತ ಅಪೇಕ್ಷೆ ಹೇಗೆ ಮಾಡೋದಿಲ್ಲ. ಅವ ಹೇಗದನ? ಪ್ರತ್ಯಗ್ಬೋಧಾನಂದ ರೂಪಸ್ಯ. ಪ್ರತ್ಯಗಾತ್ಮನ ಅಭೇದದಿಂದ ಅವನಿಗೆ ಆನಂದ ಏನಪ್ಪ ಅಂತ ಕೇಳಿದ್ರೆ ಸ್ವರೂಪನಾಗಿದ್ದಾನೆ. ಆನಂದ ರೂಪಸ್ಯ ಸ್ವರೂಪಸ್ಯ.
ಆನಂದವೇ ತಾನೇ ಆನಂದ ಆಗಿರತಕ್ಕಂಥವನು ಆತನು ಬುದ್ಧಿಯ ಭ್ರಾಂತ್ಯ ಪ್ರಾಪ್ತ ತಾಮಸ ಬುದ್ಧಿಯಿಂದ ಪ್ರಾಪ್ತವಾಗಿರತಕ್ಕಂಥ ಇದು ನಾನು ದೇಹವು ಇಂದ್ರಿಯಗಳು ಮನಸ್ಸು ಹುಟ್ಟುವವನು ಸಾಯುವವನು ಇವೆಲ್ಲ ಭ್ರಾಂತಿಗಳೇನಪ್ಪ ಅಂತ ಕೇಳಿದರೆ ಅವನಲ್ಲಿ ಜೀವಭಾವ ಅನ್ನೋ ಸತ್ಯ. ಇದು ಸತ್ಯ ಅಲ್ಲ. ಜೀವಭಾವ ಅಂದರೆ ಏನು ರೀ? ದೇಹವೇ ನಾನು, ಹುಟ್ಟವ ನಾನು, ಸಾಯುವ ನಾನು, ಸುಖಿ ನಾನು, ದುಃಖಿ ನಾನು. ಈ ಜೀವಭಾವ ಅವನಿಗೆ ಇರುವುದಿಲ್ಲ. ಯಾಕಂದ್ರೆ ಇದಕ್ಕೆ ವಿಲಕ್ಷಣವಾಗಿಯೂ ದ್ರಷ್ಟಾನ ಅಂತ ತಿಳ್ಕೊಂಡ ನಾವು. ನೋಡುವವನು ನಾನು ಇವೆಲ್ಲವನ್ನು. ನಾನು ದ್ರಷ್ಟನಾಗಿರುವುದರಿಂದ ದೃಶ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಜ್ಞೇಯ ಅಲ್ಲ, ಜ್ಞಾತ. ಆದ್ದರಿಂದ ಈ ದೇಹಕ್ಕೆ ಏನಾಗ್ತವೇನಪ್ಪ ಅಂತ ಕೇಳಿದರೆ ನಾನು ಅನ್ನುವುದು ಒಂದು ದೊಡ್ಡ ಮೋಹ. ಇದು ಜಾಲ ಅದ, ಮೋಹ ಸಾಗರ ಅದ, ಮೋಹ ಜಾಲ ಅದ, ಮೋಹ ಮಸಳಿ ಅದ, ಮೋಹ ಕತ್ಲೆ ಅದ. ಇಷ್ಟೆಲ್ಲ ಉದಾಹರಣೆಗಳಿಂದ ಮಹಾತ್ಮರು ಇವು ಯಾವುದರಿಂದ ಅವನಿಗೆ ಸುಖ ಆಗುವುದಿಲ್ಲ. ಅದಕ್ಕೆ ಈ ಮೋಹ ದೇಹದ ಗೇಹದ ಇಂದ್ರಿಯಗಳ ಅಥವಾ ಈ ಅವಸ್ಥಾತ್ರಯಗಳ ಪಂಚಕೋಶಗಳ ಇವೆಲ್ಲವುಗಳಲ್ಲಿ ನಾನಲ್ಲದರಲ್ಲಿ ನಾನೆಂಬ ಬುದ್ಧಿಯೇ ಮೋಹ. ಇದನ್ನು ಯಾವಾಗ ಅಪಾಯೇ ಇದು ಹೋಯಿತು ಅಂತಂದರೆ ಅವನಿಗೆ ಸ್ವಭಾವಾತ್ ನಾಸ್ತಿ ಅವಸ್ತು ವಸ್ತು ಏನಪ್ಪ ಅಭಾವ ಸ್ವಭಾವಾತ್ ಏನಪ್ಪ ಅಂತ ಕೇಳಿದರೆ ಇವು ಏನಪ್ಪ ಅಂದ್ರೆ ಅವಸ್ತು. ಅವಸ್ತು ಅಂದ್ರೇನು? ಅಜ್ಞಾನವೇ ಮೊದಲು ಮಾಡಿಕೊಂಡು ದೇಹಾದಿಗಳು ಇವೇನಪ್ಪ ಅಂತ ಕೇಳಿದರೆ ಅವ ಇರುವುದಿಲ್ಲ. ಅವನ ಸ್ವಭಾವನೇ ಇಲ್ಲ. ಏನಪ್ಪ ಕಂಬಳಿ ಎಲ್ಲಿ ಹಾಸಿದ್ರು ಕೂಡ ಮಣ್ಣಿಗೆ ಹತ್ತಂಗಿಲ್ಲ, ಅದು ಹತ್ಕೊಳಂಗಿಲ್ಲ, ಅದು ಸ್ವಭಾವನೇ ಹತ್ಕೊಳಂಗಿಲ್ಲ. ಹಾಸಿರಿಕೊಂಡ್ರಿ ಮತ್ತೆ ಮತ್ತೆ ಜಾಡಿಸ್ರಿ ಮತ್ತೆ ಹೋಯ್ತಾ. ಹಾಗೆ ಈ ಯಾವ ಆತ್ಮ ಏನದನ ಪ್ರತ್ಯೇಕ ಆತ್ಮ ಇವನ ಸ್ವಭಾವನೇ ಹಂಗದ. ಅಸಂಬಂಧ ಸ್ವಭಾವದ, ಅರೂಪದ. ಆಮೇಲೆ ಏನಪ್ಪ ಅಂತ ಕೇಳಿದರೆ ದುಃಖರಹಿತದ. ಮತ್ತು ಹೆಂಗದನ ಆನಂದ ಸ್ವರೂಪ ಅದ. ನಮ್ಮ ಪ್ರಬೋಧಾನಂದಶ್ಯ ಸ್ವರೂಪಶ್ಯ ಆತ್ಮನಿಗೆ ಏನಪ್ಪ ಅಂತ ಕೇಳಿದರೆ ಇದೊಂದು ಭ್ರಾಂತಿ ಆಗ್ಯದ, ಮೋಹ ಆಗ್ಯದ. ಅಂದ್ರೆ ತಪ್ಪು ಕಲ್ಪನೆ. ಮೋಹ ಅಂದ್ರೆ ಏನು ರೀ? ತಪ್ಪು ಕಲ್ಪನೆ ಆಗ್ಯದ. ಈ ಕಲ್ಪನೆ ಇದು ಹೋಯಿತು ಅಂದ್ರೆ ಅವ ಸ್ವಭಾವ ಹೆಂಗದ? ಸಚ್ಚಿದಾನಂದ ಘನ ಸ್ವರೂಪನೇ ಅದಾನೆ. ದ್ರಷ್ಟು ಸಾಕ್ಷಿಣ ನಿರ್ಗುಣಶ್ಯ. ದ್ರಷ್ಟು ಅಂದರೆ ಯಾರಿ? ಸಾಕ್ಷಿ. ಸಾಕ್ಷಿ ಅಂದರೆ ಯಾರಿ? ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ. ಅಂದ್ರೆ ಏನು? ಹಂಗಂದ್ರೆ ಏನು? ಹಂಗೆ ಅಂದಂಗಾಯಿತು. ಕೇನಾಪಿ ಧರ್ಮೇಣ ರಹಿತಶ್ಯ. ಯಾವುದೇ ಧರ್ಮ ಅಲ್ಲಿ ಹೇಳಕ್ಕೆ ಬರೋಂಗಿಲ್ಲ. ಅವನಲ್ಲಿ ಯಾವ ಅದು ಇದು ಅಂತ ಹೇಳಬಾರ್ದು. ಯಾವುದು ಇಂದ್ರಿಯಗಳ ವ್ಯವಹಾರ ಧರ್ಮಗಳು, ಅಂತಃಕರಣದ ಇವ್ಯಾವು ಅವನಲ್ಲಿ ಹೇಳೋಕ್ಕೆ ಬರೋಂಗಿಲ್ಲ. ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿ ಧರ್ಮ, ಸಂಕಲ್ಪ ಮಾಡೋದು ಮನಸ್ಸಿನ ಧರ್ಮ, ಇವ್ಯಾವು ಇಲ್ಲ. ಇವ್ಯಾವು ಅವನಲ್ಲಿ ಕಲ್ಪಿತ ರಹಿತಶ್ಯ. ಮತ್ತು ಹೆಂಗೆ? ಅಕ್ರಿಯಶ್ಯ. ನಿರಿಂದ್ರಿಯ ಅದನ್ನು ಅಕ್ರಿಯಶ್ಯ. ಹೌದಲ್ಲ? ನಿಷ್ಕ್ರಿಯಶ್ಯ. ವಿಕಾರ ಶೂನ್ಯಶ್ಯ. ಮತ್ತು ಹೆಂಗಾಯಿತು? ವಿಕಾರ ಇಲ್ಲ ಅವನಲ್ಲಿ. ಇಂದ್ರಿಯ ರೂಪನಾದರೆ ವಿಕಾರ, ಅಂಧತ್ವ ಮಂದತ್ವ ಇವೆಲ್ಲ ಬರ್ತವೆ. ಅವ ನಿರೀಂದ್ರಿಯ ಅದನ್ನದ ಮೇಲೆ ಅವು ಯಾವ ವಿಕಾರ ಅವನಲ್ಲಿ ಶೂನ್ಯಶ್ಯ. ಮತ್ತು ಹೆಂಗದನ್ರಿ? ಎಲ್ಲ ಶೂನ್ಯದನೇನು? ಪ್ರತ್ಯಕ್ ಬೋಧಾನಂದ ರೂಪಶ್ಯ. ಅದಲ್ಲ ಹೆಂಗದನ? ಪ್ರತ್ಯೇಕ ಆನಂದ ರೂಪನಾದ ಪ್ರತ್ಯೇಗಾತ್ಮ ಸ್ವರೂಪ ಅದಾನ. ಏನಂತಾನ? ಹೆಂಗಿದ್ದೀನಿ? ಪ್ರತ್ಯೇಗಾತ್ಮ. ಹೆಂಗ? ಆನಂದ ಸ್ವರೂಪ. ಆನಂದ ಸ್ವರೂಪ ಅಂದರೆ ಏನಪ್ಪ ಅಂತ ಕೇಳಿದರೆ ಅದು ಧವಳ ಶೀತ ಶೈತ್ಯಾದಿಗಳು ಚಂದ್ರನ ಸ್ವರೂಪವಿದ್ದಂತೆ. ಸ್ವರೂಪ ಲಕ್ಷಣದ ಬರೆದಲ್ಲ ನಿಜಗೊಂಡ್ರು. ಧವಳ, ಶಾಂತಿ, ಶೀತಲ ಚಂದ್ರನ ಸ್ವರೂಪವು. ಹೇಗೆ ಸುಡುವ ಧರ್ಮ ಅಗ್ನಿಯ ಸ್ವರೂಪವು. ಅದನ್ನು ಬಿಟ್ಟರೆ ಸುಡಲಿಲ್ಲ ಅಂದರೆ ಅಗ್ನಿಯೇ ಅಲ್ಲ. ಹೇಗೆ ದಾಹಕತ್ವ ಪ್ರಕಾಶಕತ್ವ ಅಗ್ನಿಯ ಸ್ವರೂಪವು, ಅದರಂತೆ ಆತ್ಮನ ಸ್ವರೂಪ ಆನಂದ ಅದ. ಆನಂದನೇ ಆತ್ಮ ಅಂತಾರೆ. ಹೌದಲ್ಲ? ಮಧುರತ್ವ ಬೆಲ್ಲಿನ ಸ್ವರೂಪದ.
ಮಧುರತ್ವ ಹೋಯಿತು ಅಂದ್ರೆ ಬೆಲ್ಲ ಅನ್ನಂಗಿಲ್ಲ ಅದಕ್ಕೆ. ಬೆಲ್ಲ ಏನು? ಮಧುರ. ಮಧುರ ಅಂದ್ರೇನು? ಬೆಲ್ಲ. ಹಾಗೆ ಆನಂದವೇ ಆತ್ಮ, ಆತ್ಮನೇ ಆನಂದ. ಆನಂದವನ್ನು ಆತ್ಮನಿಗೆ ಪೃಥಕ್ಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧವಲ ಶೀತಲ ಕಾಂತಿ ಹೇಗೆ ಚಂದ್ರನ ಸ್ವರೂಪವು, ಅದರಂತೆ ಏನಪ್ಪ ಅಂತ ಕೇಳಿದರೆ ಆನಂದವು ಆತ್ಮನ ಸ್ವರೂಪದವರು. ಪ್ರತ್ಯಕ್ ಬೋಧಾನಂದ ಸ್ವರೂಪ ತಸ್ಯ ಸ್ವಸ್ಯ ಆತ್ಮನಃ. ಇಂಥ ಆತ್ಮ ಬುದ್ಧೇ, ಇಂಥ ಆತ್ಮ ಆನಂದ ಸ್ವರೂಪನಾದ ಆತ್ಮನಿಗೆ, ಸತ್ಯನಾದ ಆತ್ಮನಿಗೆ, ನಿತ್ಯನಾದ ಆತ್ಮನಿಗೆ ಇವನಿಗೆ ದುಃಖ ಅಸತ್ತು ಇವು ಹೆಂಗೆ ಬಂದು? ಸ್ವರೂಪದ ಹೆಂಗೆ ಬಂದು ಅಂತ ಕೇಳಿದ್ರೆ ಅವರು ಅದು ಸ್ವಸ್ಯ ಬುದ್ಧೇ ಭ್ರಾಂತಿಯ, ಬುದ್ಧಿಯ ಭ್ರಾಂತಿಯಿಂದ. ಮೊದಲು ಬುದ್ಧಿಯ ಭ್ರಾಂತಿಯಿಂದ. ಹಾಗೆ ಅಂದರೆ ಮಕ್ಕಳೇನು ರೀ? ಸಾಧ್ಯ ಇಲ್ಲ. ಆಯ್ತಾಗ ಬುದ್ಧಿ ಭ್ರಾಂತಿ. ಬುದ್ಧಿಯಿಂದ ತಪ್ಪು ತಿಳುವಳಿಕೆ ಹಗ್ಗ ಹಾಗೆ ಹತ್ತು ಹೊರತು. ಅದರಂತೆ ಈ ಆತ್ಮನು ಕೂಡ ಸಚ್ಚಿದಾನಂದ ಘನಸ್ವರೂಪನಾಗಿದ್ದರೂ ಇವನು ಹುಟ್ಟುವನು ಸಾಯುವನು ಅನ್ನತಕ್ಕಂಥ ಭ್ರಾಂತಿ ಇವನಿಗೆ ಆಗ್ತಾರಂತಾರೆ ಅವರು. ಆತ್ಮನಃ ಬುದ್ಧಿ ಭ್ರಾಂತಿಯ ತಾದಾತ್ಮ್ಯ ಅಭಿಮಾನೇನ ಅಂದರೆ ಅದೇ ಹಿಂಗಾಗ್ಯಾನ. ಯಾರೇ ಮನ್ಯಾಗ ಸತ್ತರು ಹೋದ್ರೆ ನಾ ಇದ್ದರೆ ಏನು ಮಾಡ್ಬೇಕ್ರಿ, ನಾನು ಸಾಯಬೇಕಂತ. ಎಷ್ಟು ತಾದಾತ್ಮದ ನೋಡ್ರಿ, ತಾದಾತ್ಮದನ. ಎಲ್ಲರೂ ಹೋಗ್ಬೇಕು, ನಾ ಇದ್ದೇನು ಮಾಡಲಿ, ನಾನು ಸಾಯ್ತೀನಿ ಅಂತ. ನಾನು ಹೇಗೆ ಧನ ಕನಕ ಆ ಪರಿವಾರದ ಜೊತೆಗೆ ತಾದಾತ್ಮ್ಯ ಆಗ್ಯಾನ ಹೌದಲ್ಲ. ಅಷ್ಟು ಒಂದಕ್ಕೊಂದು ಅದಾವ. ಕಾಲಿಗೆ ಪೆಟ್ಟು ಬೆಳಿತಂದ್ರೆ ಕಣ್ಣಾಗ ನೀರೇ ಮೋಹನ ಸುಂಬಳು ಬರ್ತಾವೆ. ಎರಡು ತಾದಾತ್ಮ್ಯ ಅದಾವೆ ನೋಡ್ರಿ. ಅದಕ್ಕೆ ಬಡದಾದ ಕಾಲಿ ಕಣ್ಣಿಗೆ ಏನಾಗಲಿಕ್ಕೆ ಕಣ್ಣಾಗ ನೀರು ಬರ್ತಾವೆ. ಎಷ್ಟು ತಾದಾತ್ಮ್ಯ ಅದಾವೆ ಒಂದಕ್ಕೊಂದು. ಹಾಗೆ ಜೀವ ಹಿಂಗೆ ಆಗ್ಯಾನ. ಅದು ಆದ್ರೆ ನನಗೇ ಆಗ್ಯದಂತ ನಾವು, ಅದಕ್ಕಾಗಿಲ್ಲ, ನನಗೇ ಆಗ್ಯದ. ಸಹ ತತ್ ಸುಖಿ ಸುಖಿತ್ವಂ ತದ್ ದುಃಖೆ ದುಃಖಿತ್ವಂ ಅನುಭೂಯತೆ. ಅದರ ಸುಖದಲ್ಲಿಯೇ ಸುಖವನ್ನು, ಅದರ ದುಃಖದಲ್ಲಿಯೇ ದುಃಖವನ್ನು ಅನುಭವಿಸ್ತಾನೆ. ಯಾಕಂದ್ರೆ ತಾದಾತ್ಮ್ಯ ಆಗ್ಯಾನ. ಹೆಂಗೆ ನೀರಾಗ ಬಣ್ಣ ಕಲಸಿದ್ರೆ ಆ ಬಣ್ಣ ನೀರ ಕಡಿಗೆ ಮಾಡೋಕ್ಕೆ ಬರೋಂಗಿಲ್ಲ ನೋಡ್ರಿ. ಏನಂತಾನೆ? ಕೆಂಪು ನೀರು ಕೆಂಪು ಇರ್ತದೆ, ಕೆಂಪು ನೀರ ಕರಿ ನೀರ ಅಂತ ಹೆಂಗೆ ಅಂತಾನವ. ಹಾಗೆ ತಾದಾತ್ಮ್ಯ ಆಗ್ಯಾನ. ಭಿನ್ನಪಡಿಸಲಿಕ್ಕೆ ಬಾರದಂಗೆ ಆಗ್ಯಾನವ. ಯಾರು? ಇವ ಜೀವಭಾವ ನ ಸತ್ಯ. ಇದು ಸತ್ಯ ಅಲ್ಲ. ಯಾಕೆ? ಮೊದಲು ಹಂಗಿರಲಿಲ್ಲ, ಶುದ್ಧನೇ ಇತ್ತು. ಅರೆ ನಿದ್ದಾಗ ನೀ ಆರಾಮ ಇದ್ದೇನೇ ಇಲ್ಲ, ಮತ್ತು ಎದ್ದಾಗ ಯಾಕೆ ದುಃಖ ಅಂದಿ? ನಿದ್ದಾಗ ನೀ ಬರೋಬ್ಬರಿ ಇದೆಯಲ್ಲ, ಮತ್ತು ಈಗ ಯಾಕಂದಿ? ನಿದ್ದಾಗ ನೀ ಗಂಡಿಲ್ಲ, ನಾ ಹೆಣ್ತಿಲ್ಲ, ಏನೂ ಇತ್ತಿಲ್ಲಪ್ಪ. ನೀ ದುಃಖ ಇಲ್ಲ ಸುಖ ಇಲ್ಲ, ಮತ್ತು ಯಾಕೆ ಎದ್ದು ಕೂಡಲೇ ಅಂದು? ತಾದಾತ್ಮ್ಯ ದೇಹದ ಜೊತೆಗೆ ಬೆರೆತಿ ಇನ್ನೊಂದನ್ನು ನಂದಂತ ಅರ್ಥದಕ್ಕೆ ದುಃಖ ಬಂತಿದ್ದು. ಅದಕ್ಕೆ ಮಹಾನುಭಾವ ಹೇಳ್ತಾರೆ, ಇದು ಏನಪ್ಪ, ಇದು ಅಧ್ಯಾಸ ಅದೇ. ಜೀವಭಾವ ಏನು ಬಂದದ ಇದು ನ ಸತ್ಯ ನ ಅಬಾಧ್ಯ. ಇದು ಅಬಾಧ್ಯ ಇಲ್ಲ. ಇದು ನ ಸತ್ಯ ಭವತಿ ಅಬಾಧ್ಯ ನ ಭವತಿ. ಇದು ಸುಳ್ಳದ, ಸತ್ಯ ಅಲ್ಲ, ಬಾಧಿಸಿಕೊಂಡು ಹೋಗುತ್ತದೆ. ಅಧಿಷ್ಠಾನ ಜ್ಞಾನ ಆದ ಕೂಡಲೇ ಸತ್ಯದಂತೆ ದುಃಖವನ್ನು ಕೊಟ್ಟರೂ ಹಾವು ಹಗ್ಗದ ಜ್ಞಾನ ಆದೊಡನೆ ಹೇಗೆ ಅದು ಹೋಗ್ತದೋ ಅದರಂತೆ ಅಜ್ಞಾನ ಕಾಲದಲ್ಲಿ ದೇಹೇಂದ್ರಿಯಾದಿಗಳು ಸತ್ಯ ಅಂತ ಜನ್ಮ ಮರಣಕ್ಕೆ ನಮಗೆ ದೂಡಿದರು. ನಾನು ರೋಗಿ, ನಾನು ಸುಖಿ, ನಾನು ದುಃಖಿ ಅಂತ ಹೀಗೆ ಅಂದರು. ಜ್ಞಾನ ಆಯಿತು, ಪ್ರಕಾಶ ಆಯಿತು ಅಂತ ಕೇಳಿದರೆ ಹೇಗೆ ಹಾವಿನ ಭಯ ನಿವೃತ್ತಿಯಾಗುವುದು ಹಗ್ಗದ ಜ್ಞಾನದಿಂದ, ಅದರಂತೆ ಆತ್ಮಜ್ಞಾನದಿಂದ ಇವೆಲ್ಲಪ್ಪ ನಿವೃತ್ತಿ ಆಗ್ತವೆ. ಯಾಕೆ? ಇದು ಅಬಾಧ್ಯ ನ ಭವತಿ. ಇದು ಅಬಾಧ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಅವರು. ಯಾಕೆ? ಸ್ವಸ್ವರೂಪ ವಿಷಯಕ್ಕೆ ಸಾಕ್ಷಾತ್ಕಾರೇ. ನಾನು ಯಾರು ಅನ್ನೋದು ನಾಮರೂಪಕ್ಕೆ ಬೆರ್ತೀರಿ ಅಂತ ಹಿಂಗೆ ಆಗಿದೆ. ನಿನ್ನ ಸ್ವರೂಪ ಏನದ? ಅಸ್ಥಿ ಭಾತಿ ಪ್ರಿಯ ಅದ. ಮ್ಯಾಲಿನ ಅಂಗಿ ಕೆಂಪಿದ್ರೆ ನಾ ಕೆಂಪಲ್ಲ, ಬೆಳಗಿದ್ರೆ ನಾ ಬೆಳಗಲ್ಲ, ನಂದು ಬೇರೆ ಅದ ಒಳಗೆ, ಹೌದಲ್ರಿ? ಅದಕ್ಕೆ ಮ್ಯಾಲಿನ ಅಂಗಿ ಹಾಕೀನಿ. ಅಂಗಿ ಹಾಕಿದ ಅಂಗಿ ನೋಡಿ ಯಾರೇ ಕೆಂಪಕ್ಕೆ ಹರಗಂತಾರೆ ಮನುಷ್ಯನಿಗೆ.
ಇಲ್ಲ, ಅಂಗಿ ತೆಗೆದಿಡೋಕ್ಕೆ ಬರ್ತದೆ. ಹಾಗೆ ಅದರಂತೆ ಏನಪ್ಪ ಅಂತ ಕೇಳಿದರೆ ನಾನು ಹೇಗಿದ್ದೀನಿ, ಸ್ವಸ್ವರೂಪ ವಿಷಯ ಸಾಕ್ಷಾತ್ಕಾರಿ. ಯಾವಾಗ ನಾ ಅಂಗಿ ಕಾಳದು ನಿಂತೆ ಅಂದ್ರೆ, ಯಾವಾಗ ನಾ ಪಂಚಕೋಶ ತೆಗೆದು ನಿಂತೆ ಅಂದ್ರೆ, ಅಂಗಿ ಹಾಕ್ಕೊಂಡಿದ್ದು ಹಿಂಗೆ ಆಗ್ಯದ. ಇದು ಅಂಗಿ ತೆಗಿ ಒಂದಲ್ಲ, ಥಂಡಿ ಕಾಲದಾಗ ಮ್ಯಾಲೆ ಕೋಟಿನೊಳಗೆ ಅಂಗಿ ಒಳಗೆ ಬನಿಯನ, ಸ್ವೆಟ್ರದೊಳಗೆ ಮತ್ತು ಬನಿಯನ ಹೆಂಗೆ 4-5 ಹಾಕೋತಿಯಲ್ಲ, ಹಾಗೆ ಇವನೇ ಏನಪ್ಪ ಅಂದ್ರೆ ಪಂಚಕೋಶ ಹಾಕೊಂಡೇನು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಒಂದರ ಮ್ಯಾಲೆ ಒಂದು ಅಲ್ಲ 5 ಹಾಕೊಳ್ಳೋಣ. ಒಳಗಿಂದ ಹೆಂಗೆ ಕಾಣ್ತದೆ ರೀ, ಕರಗದನೋ ಕೆಂಪುಗದನೋ ಗೊತ್ತಿಲ್ಲ. ಆದರೆ ಇವು ಕೋಶಗಳು ಬಿಚ್ಚದಿ ಅಂದ್ರೆ, ತೆಗೆದು ಹಾಕದಿ ಅಂದ್ರೆ ನಿನ್ನ ನಿಜ ಸ್ವರೂಪ ಗೊತ್ತಾಗ್ತದೆ, ನೀ ಹೆಂಗಿದ್ದಿ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅಂತಾರೆ ಇವೆಲ್ಲ ತೆಗಿಬೇಕು ಅಂತಾರೆ ಅವರು. ನ ಸತ್ಯ ಅಬಾಧ್ಯ ನ ಭವತಿ ಸ್ವಸ್ವರೂಪ ವಿಚಾರ ಸಾಕ್ಷಾತ್ಕಾರೇ. ಯಾವಾಗ ಗುರು ಸನ್ನಿಧಿಗೆ ಹೋಗಿ ಸೇವೆಯನ್ನು ಮಾಡಿ, ಶ್ರವಣಾದಿಗಳನ್ನು ಮಾಡಿ, ಅವರು ಹೇಳಿದಂತೆ ಮನೋನಿಧ್ಯಾಸನ ಮಾಡದಿ ಅಂದ್ರೆ, ಯಾವಾಗ ನಿನಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವಾಗುತ್ತದೆಯೋ ಆವಾಗ ಸಾಕ್ಷಾತ್ಕಾರೇ ಅಂದ್ರೆ ಆತ್ಮನ ಅನುಭವ ಆಗಬೇಕು. ಸಾಕ್ಷಾತ್ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರಿಲ್ಲ, ಸ್ವತಃ ನೋಡೀನಿ. ಸ್ವತಃ ನೋಡೀನಿ. ಸಿಹಿ ಅಂದ ಕೆಟ್ಟ ಅಂದ ಹುಳಿ ಅಂದ ಸ್ವತಃ ನಾವು ಉಂಡೀನಿ. ಮಂದಿ ಮಾತು ಹೇಳಂಗಿಲ್ಲ, ಸ್ವತಃ ಊಟ ಮಾಡಿ. ಸಾಕ್ಷಾತ್ಕಾರ ಅಂದ್ರೇನು, ಸ್ವತಃ ಅನುಭವಿಸಿದಾಗಿ. ಏನು, ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನೇ ನಾನು ಅಂತ ಸಾಕ್ಷಾತ್ಕಾರೇ ಹಿಂಗೆ ಆಯಿತು ಅಂದ್ರೆ ಭ್ರಾಂತಿ ಅಂದರೆ ಈ ಭ್ರಮ, ದೇಹ ಗೇಹಾದಿಗಳು ನಾನು ನಂದು ಅನ್ನತಕ್ಕಂಥ ತಪ್ಪು ತಿಳುವಳಿಕೆ ನಾಶ ಆಗ್ತವೆ, ಬಾಧ್ಯ ಆಗ್ತದೆ. ಎಲ್ಲಿಂದ ಅಬಾಧ್ಯ ಆಗಿ ಬಂದದ್ದು ಖರೆ ಹೌದಲ್ರಿ. ರಾತ್ರಿ 12 ತಾಸು ರಾತ್ರಿ ಅದ, ಬ್ಯಾಟ್ರಿ 1 ನಿಮಿಷ. ಮುಂಜಾನೆ 8 ದಿನದ ಕತ್ಲಿ ಇರ್ತದೆ ಗವ್ಯಾಗ, ಬ್ಯಾಟ್ರಿ ಹಚ್ಚಿರಿ ಹೋಗಿಬಿಡ್ತದೆ. ಎಂದಿನಿಂದ ಕತ್ಲಿ ಅದನ್ನೋದು ಗೊತ್ತಿಲ್ಲ ಗವ್ಯಾಗ ಖರೆ. ತತ್ಕ್ಷಣ ದೀಪವು ಹೇಗೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಕತ್ತಲೆಯನ್ನು ಕಳೆಯುವುದೋ ಅದರಂತೆ ಈ ಅನಾದಿಯಾಗಿರ್ತಕ್ಕಂಥ ಎಂದಿನಿಂದ ಗೊತ್ತಿಲ್ಲ ಅಜ್ಞಾನ ಕೂಡ ಈ ಗುರುಗಳು ಬ್ಯಾಟ್ರಿ ಹಚ್ಚಿದ್ರು, ಶೆಲ್ ಹಾಕಿದ್ರು ಅಂದ್ರೆ ಒಳಗೆ ಅವ್ರು ಶೆಲ್ ಹಾಕ್ತಾರೆ, ನೀವು ಬಟನ್ ಒತ್ತು ಪ್ರಕಾಶ ಬರ್ತದೆ. ಅವ್ರು ಶೆಲ್ ಹಾಕಿದ್ರೆ ಖರೆ, ನೀ ಧ್ಯಾನ ಮನನ ಏನೂ ಮಾಡಲಿಲ್ಲ ಅಂದ್ರೆ, ಬಟನೇ ಒತ್ತಿಲ್ಲ ಅಂದ್ರೆ ಏನಾಗೋದಿಲ್ಲ. ಶೆಲ್ಲ ಹಾಕ್ತಾರೆ ಯಾರೇ ಕರುಣಾ ಮಾಡಿ, ಬಟನ್ ಒತ್ತವ್ರು ಯಾರು, ನೀನೇ ಒತ್ತಬೇಕು. ಹಾಗೆ ಸದ್ಗುರುಗಳು ಕೃಪಾದೃಷ್ಟಿಯಿಂದ ನಿನಗೆ ಶ್ರವಣ ಮಾಡಿಸೋದ್ರ ಖರೆ. ಮುಂದೆ ಮನನ ಅವ್ರು ಮಾಡಬೇಕೆ, ನೀ ಮಾಡಬೇಕು. ಶ್ರವಣ ಅವರು ಮಾಡಿಸ್ತಾರೆ, ಮನನ ಗುರುಗಳ ಮನನ ನೀವೇ ಮಾಡಿರಿ, ನಿಧಿಧ್ಯಾಸ ನೀವೇ ಮಾಡಿರಿ, ನಾ ಬರೀ ಶ್ರವಣ ಮಾಡ್ತೀನಿ ಅಂದ್ರೆ ಜ್ಞಾನ ಆಗೋದಿಲ್ಲ ಅಂತಾರೆ. ಅವರು ಮಾಡಿಸ್ತಾರೆ, ಬಟನ್ ಒತ್ತವ ನೀನೇ ಅಂದ್ರೆ ಪ್ರಕಾಶ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು ಹೀಗೆ ಆ ಮನುಷ್ಯ ಅಂತಾರೆ, ನ ಸತ್ಯ ಅಬಾಧ್ಯ ನ ಭವತಿ ಸ್ವಸ್ವರೂಪ ವಿಷಯ ಸಾಕ್ಷಾತ್ಕಾರೇ. ಸ್ವರೂಪ ವಿಷಯ ಅಂದರೆ ಸತ್ತು ಚಿತ್ತು ಆನಂದ, ನಮ್ಮ ಸ್ವರೂಪ ಇದೆ. ಸತ್ತು ಚಿತ್ತು ಆನಂದದ ಸಾಕ್ಷಾತ್ಕಾರ ಅಂದರೆ ಇಲ್ಲಿ ಅನುಭವ ಆಗಬೇಕು ಹೌದಲ್ರಿ. ಅವನಿಗೆ ಅನುಭವ ಆಯಿತು ಅಂದ್ರೆ ನೋಡಿದ್ದು ಕೇಳಿದ್ದು ಅಷ್ಟಲ್ಲ. ನೀವು ಜಿಲೇಬಿ ನೋಡಿದ್ರಿ, ಜಿಲೇಬಿ ಏನಪ್ಪ ಅದಕ್ಕೆ ಮುಟ್ಟಿದ್ರಿ ಎಲ್ಲ ಬಾಯಾಗಿಟ್ಟಕ್ರೆ ಅದ್ರದ್ದು ಎಷ್ಟು ಸಿಹಿ ಎಷ್ಟು ಸಿಹಿ ಇಲ್ಲ ಅನ್ನೋದು ಗೊತ್ತಾಗ. ನಾ ನೋಡಿನ್ರಿ ಮುಟ್ಟಿನ್ರಿ, ನೋಡಿದ್ರೆ ಕೆಲಸ ಆಗೋದಲ್ಲ, ಅದು ಬಾಯಾಗಿಟ್ಟರೆ ಕೆಲಸ ಆಗ್ತದೆ. ಹಾಗೆ ಬರೀ ಕೇಳಿದರೆ ಮನನ ಮಾಡಿದ್ರೆ ಅಲ್ಲ, ಕೇಳಿದ್ದನ್ನು ಮನನ ಮಾಡುವುದನ್ನು ಅದನ್ನು ನಾನೆಂದು ನಿಶ್ಚಯಿಸು. ನಿಧಿಧ್ಯಾಸನ ಅಂದ್ರೆ ನಿಶ್ಚಯಿಸು. ಆಯಿತು ಮಾಡಿದೆ, ನಿಶ್ಚಯ ಮಾಡಬೇಕಲ್ಲ. ಎಲ್ಲಿ ತನಕ ನಿಶ್ಚಯ ನಿನಗೆ ಆಗುವುದಿಲ್ಲ ಅಲ್ಲಿ ತನಕ ಏನಪ್ಪ ಅಂತ ಕೇಳಿದರೆ ಅವು ಯಾವ ಕೆಲಸಗಳನ್ನಿಲ್ಲ. ಊಟದ ಬಗ್ಗೆ ಎಷ್ಟು ಕೇಳಿದರೂ, 2 ಸಲ ಮುಟ್ಟಿದರೂ ಉಣ್ಣೋ ತನಕ ಹೆಂಗೆ ಹೊಟ್ಟೆ ತುಂಬುವುದಿಲ್ಲವೋ ಹಂಗೆ ಆತ್ಮ ಪರಮಾತ್ಮನ ಬಗ್ಗೆ ಎಷ್ಟು ಕೇಳಿದರೂ, ಎಷ್ಟು ಏನಪ್ಪ ಅಂದರೆ ಚಿಂತನೆ ಮಾಡಿದರೂ ಎಲ್ಲಿ ತನಕ ನಿನಗೆ ಅನುಭವಕ್ಕೆ ಬರುವುದಿಲ್ಲ.
ಅಲ್ಲಿ ತನಕ ನಿನಗೆ ಸುಖ ಸಿಗೋದಿಲ್ಲ, ಮುಕ್ತಿ ಆಗೋದಿಲ್ಲ ಅಂತಾರೋ. ಅದಕ್ಕೆ ಏನು ಮಾಡಬೇಕು? ಸ್ವಸ್ವರೂಪ ಸಾಕ್ಷಾತ್ಕಾರೇ. ಆವಾಗ ನಿನಗೆ ಅನುಭವಕ್ಕೆ ಬರ್ತದೆ. ಭ್ರಾಂತೇ ಶರೀರ ಇಂದ್ರಿಯ ನಾನೆಂಬ ಈ ತಪ್ಪು ಬುದ್ಧಿ ನಾಶೇನ ಏನಪ್ಪ ಬಾಧ್ಯತ್ವ. ಇದು ಬಾಧಿತ ಆಗಿಬಿಡ್ತದೆ. ಹೌದಾ? ಇದು ಇರಂಗಿಲ್ಲ. ಯಾಕಂದ್ರೆ ಸತ್ಯನೇ ಅಲ್ಲ. ನಾಶ ಬೇರೆ, ಬಾಧ್ಯ ಬೇರೆ. ನಾಶ ಪ್ರಶ್ನೆ ಇಲ್ಲೇ ಇಲ್ಲ, ಏನು ನಾಶ ಆಗ್ತದೆ? ಹಾವು ಇಲ್ಲೇ ಇಲ್ಲ, ನಾಶ ಬಾಧ ಆಗ್ತದೆ. ಹೌದಲ್ರಿ? ಬಾಧ ಆಗ್ತದೆ. ಮಧ್ಯದಲ್ಲಿ ತೋರಿದ್ದಕ್ಕೆ ಬಾಧ ಅಂತಾರೆ. ಅಂತ ಮೊದಲನೇ ಇದ್ದದಕ್ಕೆ ಹೋಯ್ತು, ಅದು ನಾಶ ಅಂತೇವೆ. ಅಜ್ಞಾನ ಇದು ಎಲ್ಲಿಂದೇ ಬಂದದ, ಮೊದಲಿಂದ ಅಲ್ಲಿದು ನಡಬರ್ಕ್ ಬಂದದ್ದದ. ಏನಪ್ಪ ಅಂತ ಕೇಳಿದರೆ ಜನ್ಮ ಮರಣಾದಿಗಳು ಇವು ಬಾಧ ಆಗಿ ಹೋಗ್ಬಿಡ್ತಾವೆ. ಹ್ಯಾಂಗ ಹಗ್ಗದಲ್ಲಿ ಹಾವಿನ ಬಾಧವಾಗುತ್ತದೆ, ನಾಶ ಆಗುವುದಿಲ್ಲ. ಹೇಗೆ ಬಾಧವಾಗುತ್ತದೆಯೋ ಅದರಂತೆ ಇದು ಜನ್ಮ ಮರಣಾದಿಗಳು ಮೊದಲೂ ಇಲ್ಲ. ಆದಾವಂತೇಚ ಎನ್ನಾಸ್ತಿ ವರ್ತಮಾನೇ ಪಿ ತತ್ತಥ. ಮೊದಲೂ ಇಲ್ಲ, ತಿಳಿದು ಬಳಕೂ ಇಲ್ಲ. ನಡಬರಕ ತೋರೆ ಅದು ಹಗ್ಗದಾಗ ಹಾವ್ದಂಗೆ ಇದು ಬಾಧ ಹೋಗ್ತದೆ ಅಂದರು. ಅಬಾಧ್ಯ ನ ಭವತಿ. ಇದು ಸದಾ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವಸ್ವರೂಪ ಸಾಕ್ಷಾತ್ಕಾರೇ ಭ್ರಾಂತಿ ನಾಶೇನ. ನಾಶದ ಬಾಧ್ಯತ್ವಾತ್ತ ಬರೆದ ತದೇವ ಆಹ. ಯಾಕೆ ಅದು ಬಂತ್ಯಾಕೆ ಹೋಯ್ತ್ಯಾಕೆ? ಮೋಹ. ಮೋಹದಿಂದ ಬಂತು, ಮೋಹ ಹೋಯ್ತು. ಹೌದಾ? ಕನ್ನಡಿ ಹಾಸಿ ಗ್ಲಾಸ ಯಾವ ಬಣ್ಣದ ಗ್ಲಾಸ್ ಹಾಕಿದೆ ತೋರ್ತದೆ, ತೆಗೆದು ಹೋಗ್ತದೆ. ಹಸಿರಿದ್ರೆ ಹಸಿರು, ಕೆಂಪಿದ್ರೆ ಕೆಂಪ. ಹಾಗೆ ಇದು ಬಂದದ, ಮೇಲಿಂದ ಬಂದದ. ನಮ್ಮ ಕಣ್ಣಾಗಿಲ್ಲದು, ತಂದು ಹಾಕಿದ್ದೀವಿ, ತೆಗಿಬೇಕು. ಹಾಕಿದ್ದೀವಿ ನೀನೇ, ತೆಗಿಬೇಕು ನೀನೇ. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದರೆ ಮೋಹಾಪಾಯೇ. ಮೋಹವು ಅಂದ್ರೆ, ಮೋಹ ಅಂದ್ರೆ ಏನು ರೀ? ಅಲ್ಲದ್ದರಲ್ಲಿ ಹೌದೆಂಬ ಬಂತು. ಈ ಮೋಹವು ಏನಪ್ಪ ಅಂದ್ರೆ ಮೋಹಾಪಾಯೇ. ಮೋಹ ಹೋಯ್ತು ಅಂದ್ರೆ ಅದು ಹೆಂಗೆ ಹೋಗ್ತದ್ರಿ? ಅದು ಹೆಂಗೆ ಹೋಗ್ತದೆ? ಕನ್ನಡಿ ತೆಗೆದ್ರೆ, ಚಶ್ಮಾ ತೆಗಿಬೇಕಲ್ಲ. ತೆಗೆದ್ರೆ ಕೈ ಹಿಡಿ, ತೆಗೆದು ಇಡು. ತೆಗೆದ್ರೆ ಕಾಣುತ್ತೆ ಖರೆ, ತೆಗಿ ಕೆಲಸದ. ಹಾಗೆ ಏನಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆದ್ರೆ ಮೋಹ ಹೋಗೋದು ಹೆಂಗದು? ಅದಕ್ಕೆ ಏನು ಮಾಡಬೇಕು? ಹೋಗಂದ್ರೆ ಹೋಗ್ತದೆ ಇಲ್ಲ, ಕತ್ತಿ ಹೋಗಂದ್ರೆ ಹೋಗ್ತದೆ. ಹಚ್ಚಬೇಕು, ದೀಪ ಹಚ್ಚಬೇಕು. ಹೋಗಂದ್ರೆ ಹೋಗಿರೋದು. ಹಂಗೆ ಇದು ಎಂದೋ ಬಂದದ ಅನಾದಿ ಅಜ್ಞಾನ ಕಾಲ. ಇದು ಹೋಗಂಗೆಲ್ಲ ಏನು ಮಾಡಬೇಕು? ಶಾಸ್ತ್ರ ಹೇಳ್ತಾರವರು, ಆಚಾರ್ಯ ಏನಪ್ಪ ಶ್ರುತಿ ಅಂದ್ರೆ ಶ್ರವಣ. ಎದರದು? ವೇದ ಶ್ರವಣ. ಶ್ರುತಿ ಹೌದು. ಯಾರಿಂದ ಕೇಳಬೇಕು? ಆಚಾರ್ಯರಿಂದ ಕೇಳಬೇಕು. ಅನಾಚಾರ್ಯ ಹೇಳಿದ್ರೆ ಯಾವನಿಗೆ ಗೊತ್ತೇ ಇಲ್ಲ ಶಾಸ್ತ್ರಜ್ಞಾನ, ತಳ ಇಲ್ಲ ಬುಡ ಇಲ್ಲ. ಯಾವ ಚಂದ್ರೋದಯ ಮೊದಲೇ ಓದಿಲ್ಲ. ನಾವು ಒಮ್ಮೆ ಬ್ರಹ್ಮಸೂತ್ರ ಹೇಳ್ತೀನಿ ಅಂದ್ರೆ ಯಾವ ಸೂತ್ರ ಹೇಳ್ತಾನೆ ಯಾರಿಗೂ ಗೊತ್ತದೆ? ಬಡ್ಡಿ ಹಿಡಿದು ಚಂದ್ರನೇ ಓದಿಲ್ಲ, ಯಾವ ಓದಿಲ್ಲ. ನಾನು ಬ್ರಹ್ಮಸೂತ್ರ ಹೇಳ್ತೀನಿ ಅಂದ್ರೆ ಬ್ರಹ್ಮಸೂತ್ರ ಹೇಳ್ತಾನೆ ನಾವು. ಬ್ರಹ್ಮಸೂತ್ರ ಅಲ್ಲ, ಬ್ರಹ್ಮಸೂತ್ರ. ಅದಕ್ಕೆ ಹೇಳ್ತಾರೆ ಅವರು, ಮೊದಲು ಬೇಕಲ್ಲವ ಅದು ಹೇಳ್ತಾರೆ ಅವರು. ಅದು ಮೋಹ ಹೆಂಗೆ ಹೋಗ್ತದೆ? ಸ್ವರೂಪ ವಿಷಯ ಸಾಕ್ಷಾತ್ಕಾರೇ ಶ್ರುತ್ಯ. ಮೊದಲ ಗ್ರಂಥ ಬೇಕು. ಶ್ರುತಿ, ಸ್ಮೃತಿ, ಪ್ರಕರಣ ಯಾವುದರ ಒಂದು ಗ್ರಂಥ ಬೇಕು. ಅದು ಶ್ರುತಿ. ನೀನೇ ಓದಿ ಅಂದ್ರೆ ಅದು ಏನೇನೇ ಹಾಕೋದು ನೋಡಿ ಮಾಡೋಕ್ಕೆ ಬರೋಂಗಿಲ್ಲ. ಅಪ್ಪಗಳು ಸ್ವಂತ ಮಾಡ್ಕೋತೀರಿ ಪುತ್ರಪ್ಪ ಅವ್ರು ನೋಡಿ. ನಾನು ಒಮ್ಮೆ ಹಿಂಗೆ ಮಾಡ್ಕೊಳಕ್ಕೆ ಹೋದೆ ಹೊಸದಾಗಿ. ತಲೆ ತುಂಬ ಕಚ್ಚಾಗಿದ್ದು ಬಂದು ನೋಡಂತಾರೆ, ನನಗೇನು ಜೇಲ್ಗೆ ಹಾಕ್ಬೇಕಂತ ಮಾಡಿದ್ದೀ? ನಾನು ಜೇಲ್ಗೆ ಹಾಕ್ಬೇಕಂತ ಮಾಡಿದ್ದಿ? ಅಲ್ಲ, ಒಬ್ಬರಿಂದ ನೋಡಲಾರ್ದೆ ಯಾವ್ದು ಕಲ್ತಿದ್ದೇವ್ರಿ ನಾವು? ನೋಡೇ ಕಲ್ತಿದ್ದೇವ್ರಿ, ಎಲ್ಲನೂ ಕೇಳೇ ಕಲ್ತಿದ್ದೇವೆ. ಯಾರ್ದಾರ ನೋಡಬೇಕು, ಯಾರ್ದಾರ ಕೇಳಬೇಕು. ಯಾರ್ದು ನೋಡಿ ಕಲ್ತಿದೆ ಅವರೇ ನಿನಗೆ ಆಚಾರ್ಯರು. ಯಾರ್ದು ಕೇಳಿ ಕಲ್ತಿದೆ ಅವರೇ ನಿನಗೆ ಆಚಾರ್ಯರು. ಅದಕ್ಕೆ ಮನುಷ್ಯರ ಇದು 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 ಯಾರು ಮಾಡ್ಯಾರ ಅವ್ರದ್ದು ನೋಡಿ ಕಲಿಬೇಕಲ್ಲ. ಶ್ರುತಿಗಳನ್ನು ನೀನೇ ಓದಬಾರದು. ನೀನೇ ಓದಿ ಅಂದ್ರೆ ತಪ್ಪು ಅರ್ಥ ಆಗುತ್ತದೆ.
ನೀನು ದೀರ್ಘಕ್ಕೆ ಹ್ರಸ್ವ ಮಾಡಿದರೆ, ಹ್ರಸ್ವಕ್ಕೆ ದೀರ್ಘ ಮಾಡಿದರೆ ಹಂಗೆ ಮಾಡಬೇಡ ಅಂತ ಪುಸ್ತಕ ಹೇಳುವುದಿಲ್ಲ. ಹೇಳ್ತದೇನು ಮರುವಳ ಅಂತ ಅವ್ರು ಹೇಳ್ತಾರೆ, ಹಂಗೆ ಯಾಕೆ ಮಾಡ್ತೀವ ಆನು ಅಂತ ಅವ್ರು ಹೇಳ್ತಾರೆ. ಪುಸ್ತಕ ಏನು ಹೇಳ್ತಾರೆ ಹೆಂಗಾರ ಓದಂಥದ್ದು. ಅದಕ್ಕೆ ಶ್ರುತಿಶಾಸ್ತ್ರಗಳು ನೀನು ನಿನ್ನ ಕಲ್ಪನೆಯಂತೆ ಅರ್ಥ ಮಾಡಲಿಕ್ಕೆ ಹೋಗಬೇಡ. ಯಾರ್ಯಾರು ತಮ್ಮ ಮಾಪಿಲ್ಲೇ ಅಳಿತಾರೆ ರೀ, ಮತ್ತೊಂದು ಮಾಪಿ ಇರಂಗಿಲ್ಲ, ತಾನು ಮಾಪಿಲಿ ಎಳಿತಾನೆ. ಹಂಗೆ ಅಳದೆ ಇಷ್ಟು ಮತ ಆಗ್ಯಾವ. ಶ್ರುತಿ ಮತ ಯಾಕೆ ಆಗ್ಯಾವ? ಅಳದೆ. ಅದಕ್ಕೆ ಹೇಳ್ತಾರೆ ಅವರು, ಇಲ್ಲ ಗುರುವಿನಿಂದ ಅಳಿನಿ. ಗೌರ್ಮೆಂಟ್ ಮಾಪ್ ಇರ್ತಾವೆ ನೋಡ್ರಿ, ನಮ್ಮ ಮಾಪ ಒಂದಿಷ್ಟು ಹೆಚ್ಚು ಕಡಿಮೆ ಇರ್ತಾವೆ, ಅಳ್ದು ಹಾಕ್ತಾರೆ. ಅಲ್ಲಿ ಮನೆಗೆ ಬರೋದ್ರೆ ಕಡಿಮೆನೇ ಆಗ್ತಾವೆ, ಹೆಚ್ಚಾಗಿಲ್ಲ. ಅದು ಗೌರ್ಮೆಂಟ್ ತೂಕ ಇರ್ಬೇಕು, ಅದಕ್ಕೆ ಸಿಕ್ಕ ಗೌರ್ಮೆಂಟ್ ಕಲ್ಲಿ ಸಿಕ್ಕ ಇರ್ತವೆ, ಅದು ಅಳದ್ರೆ ಕರೆಕ್ಟ್ ಇರ್ತದೆ. ಹಾಗೆ ಶ್ರುತಿಯಿಂದ ಅಳಿಬೇಕು ಮನುಷ್ಯ, ತನ್ನ ಬುದ್ಧಿಯಿಂದ ಅಳಂಗಿಲ್ಲ. ಶ್ರುತಿ ಮತ್ತು ಹೆಂಗೆ ಆಚಾರ್ಯ. ಯಾಕೆ? ಶ್ರುತಿಗಳನ್ನು ಸರಿಯಾದ ಅರ್ಥ ಮಾಡಲಿಕ್ಕೆ ಆಚಾರ್ಯರೇ ಕಾರಣದ. ಯಾಕೆ? ಅದರ ಅನುಭವ ಅದ ಅವರಿಗೆ. ಶ್ರುತಿ ನೀನೇ ಓದ್ರೆ ಅರ್ಥ ಹಂಗಿಲ್ಲ, ಅದು ತಪ್ಪಾಗಿ ಓದ್ತಿ ಅನ್ನಂಗಿಲ್ಲ. ಅದನ್ನು ತಪ್ಪು ಓದ್ತಿ ಅಂತ ಹೇಳೋ ಮಾಸ್ತರ್ ಬೇಕು, ಅದು ಬೇಕಲ್ಲ ಒಬ್ಬರು. ಮತ್ತು ಇಲ್ಲಾಂದ್ರೆ ಓದ್ತಾನೆ, ಅದೇನು ಪುಸ್ತಕ ತಪ್ಪು ಓದಕತ್ತಿ ಅಂತದ ಅನ್ನಂಗಿಲ್ಲ. ಅದು ತಪ್ಪು ಓದ್ತಿ ನೋಡು ಅಂತ ಅದು. ಅದಕ್ಕೆ ಹೇಳ್ತಾರೆ ಆಚಾರ್ಯ. ಶ್ರುತಿ ಆಚಾರ್ಯ, ಹೌದಲ್ರಿ. ಮತ್ತು ಉಪದೇಶ. ಉಪದೇಶ ಅಂದರೆ ಪ್ರೀತಿಯಿಂದ ಹೇಳುವ ಮಾತು. ನನ್ನ ಶಿಷ್ಯ ಕಲ್ಯಾಣ ಆಗಲಿ ಅಂತ ಹೇಳುವ ಮಾತು. ಶಾಲೆಯ ಮಾಸ್ತರ್ ಕಲ್ಯಾಣ ಆಗಲಿ ಅಂತ ಹೇಳ್ತಾನೆ, ಹೇಳ್ತಾನೆ, ಹೋಗ್ತಾನೆ. ಗುರುಗಳು ಹಂಗಲ್ಲ. ಗುರು ಅಂತ ಯಾರಿಗಂತಾರೆ? ನಾನು ಹೇಳಿದ ಅರ್ಥ ಅವನ ಹೃದಯಕ್ಕೆ ಮುಟ್ಟಲಿ, ಅವ ಅದರೊಳಗೇನಪ್ಪ ಅಂದ್ರೆ ಅವ ಏನಪ್ಪ ಅಂತ ಕೇಳಿದ್ರೆ ತೇರ್ಗಡೆಯನ್ನು ಹೊಂದಲಿ, ವಿಜಯವನ್ನು ಪ್ರಾಪ್ತ ಆಗಲಿ, ಬ್ರಹ್ಮ ಪ್ರಾಪ್ತಿ ಮಾಡಿಕೊಳ್ಳಲಿ ಅಂತ. ಅದಕ್ಕೇ ಗುರುಗಳಿಗೆ ತಾಯಿ, ಗುರುಮಾತೆ, ಗುರು ತಂದೆ, ಗುರು ತಾಯಿ. ಯಾಕೆಂದರೆ ಹೋಟೆಲ್ದಾಗ ಉಣಿಸೋರು ನೀವು ಹೊಟ್ಟೆ ತುಂಬಲಿ ಅಂತ ಉಣಿಸಂಗಿಲ್ಲ, ರೊಕ್ಕ ಬರಲಿ ಅಂತ ಉಣಿಸ್ತಾರೆ. ತಾಯಿ ಉಣಿಸ್ತಾಳೆ, ನೀನು ಹೊಟ್ಟೆ ತುಂಬಲಿ ಅಂತ ಉಣಿಸ್ತಾಳೆ ಆಕೆ. ಎಷ್ಟು ಊಟ ಇಬ್ಬರು ಕೊಡ್ತಾರೆ, ಪರಂತು ಇಲ್ಲಿ ಭಾವ ಬೇರೆ. ಹಾಗೆ ಗುರುಗಳು ಏನಪ್ಪ ಅಂತ ಕೇಳಿದ್ರೆ ಉಪದೇಶ ಮಾಡ್ತಾರೆ. ಏನಪ್ಪ ಪ್ರವಚನ ಮಾಡಂಗಿಲ್ಲ ಅವರು, ಉಪದೇಶ. ಉಪ ಸಮೀಪೆ ದಿಶತಿ ಇತಿ ಉಪದೇಶ. ಇದೇ ನೋಡಿ ನಿನ್ನ ಆತ್ಮ ಇಲ್ಲದ ನೋಡು, ಈ ಮನಸ್ಸಿನ ಒಳಗದ ನೋಡು, ಬುದ್ಧಿ ಒಳಗದ ನೋಡು, ಇದೇ ಆತ್ಮ, ಇದನ್ನು ಅರಿತದ ನೋಡು ಅಂತ ಹಿಂಗೆ ಬಹಳ ಪ್ರೀತಿಯಿಂದ ತಿಳಿಸ್ಕೊಡ್ತಕ್ಕಂಥ. ನನ್ನ ಶಿಷ್ಯ ಜನ್ಮ ಮರಣದಿಂದ ನಿವೃತ್ತಿ ಆಗಲಿ ಅನ್ನತಕ್ಕಂಥ ಭಾವದಿಂದ ಏನಪ್ಪ ತಿಳಿಸಿಕೊಡ್ತಕ್ಕಂಥವ್ರು. ಉಪದೇಶ, ಇಂಥ ಉಪದೇಶ ಶ್ರೋತ್ರಿಯ ಬ್ರಹ್ಮನಿಷ್ಠ ಆಚಾರ್ಯ ಮತ್ತು ಆಚನೋತೇತಿ ಶಾಸ್ತ್ರಾರ್ಥಂ ಸ್ವಯಂ ಆಚರತಿ. ಬ್ರಹ್ಮದ ಮಾತು ಹೇಳವ, ಬ್ರಹ್ಮಾನುಭವ ಉಳ್ಳವ, ಅವ ಕೃಪಾದಿಂದ, ಉಪದೇಶ ಅಂದರೆ ಕೃಪೆಯಿಂದ ಹೇಳಿದ ಅಂತ ಕೇಳಿದ್ರೆ ಏನಾಗ್ತದೆ? ಜ್ಞಾನ ಉತ್ಪನ್ನ ಹಾಕದ ಜನಿತ ನೋಡಿರಿ, ಉತ್ಪನ್ನ ಆಗ್ತದೆ, ಜ್ಞಾನ ಆಗ್ತದೆ. ಆ ಜ್ಞಾನ ಏನಪ್ಪ ಅಂತ ಕೇಳಿದರೆ ಅದು ತತ್ವ ಸಾಕ್ಷಾತ್ಕಾರ ಅಂತಾರೆ. ಅದಕ್ಕೆ ಏನ್ರಿ? ಶ್ರುತಿಯನ್ನು ಸದ್ಗುರುಗಳು ಕರುಣೆ ಮೂಲಕವಾಗಿ ಇವ ಜನ್ಮ ಮರಣ ನಿವೃತ್ತಿ ಹೊಂದಲಿ ಅನ್ನತಕ್ಕಂಥ ಕಳಕಳಿಯಿಂದ ಇವನಿಗೆ ತಿಳಿಯಲಿ, ಅರ್ಥ ಆಗಲಿ. ನೋಡ್ರಿ ಎಷ್ಟು ಕಷ್ಟಪಡ್ತಾರೆ ಅವರು. ಹಲ್ಲ ಇದ್ದ ಖುಷಿಗೆ ಅವರವ್ವ ಅದು ಕಳ್ಳಿತಿ ಅಂತ ಅಂತದ. ಅದಕ್ಕೆ ಹಲ್ಲಿಲ್ಲಿ ಗೊತ್ತದಕ್ಕೆ ಹಾಗೇನೆ ಪಟ ಕಟ ಕಟ ಕಡದೆ ಎಲ್ಲ ಸಣ್ಣ ಮಾಡಿ ತೆಗಿ ಬಾಯಿ ತೆಗಿ ಅಂತ ಅಂತ ಕೂಗುತ್ತಾಳೆ ನೋಡ್ರಿ. ಅದಕ್ಕೇನೂ ಜರೂರತೆ ಇಲ್ಲ, ಎಲ್ಲ ಇದೆ ಈಕೆನೇ ಮಾಡಬೇಕು. ಮಾಡಿ ಎಲ್ಲ ಮಾಡಿ ತೆರಿ ಬಾಯಿ ಅಂತದ, ಮತ್ತು ಒಲ್ಲ ಅಂತದ ಕರೆ, ಮತ್ತು ಕಪಾಳ ಕೊಡ್ತು ಹೆಂಗೆ ಅದು ಬಾಯಿಗೆ ಇಡ್ತಾಳಲ್ಲ. ಹಂಗೆ ಸದ್ಗುರುಗಳು ಏನಪ್ಪ ಅಂತ ಕೇಳಿದರೆ ಅನ್ನಂತ ಎಷ್ಟು ಸಿದ್ಧಾರ್ಥ ಎಷ್ಟು ಕಷ್ಟಪಟ್ಟರು, ನಾವೇನು ಕಷ್ಟಪಟ್ಟೇವ್ರಿ. ಎಲ್ಲಿ ತಿರುದ್ರು, ಎಲ್ಲಿ ಹೋದರು, ಎಷ್ಟು ಶಾಸ್ತ್ರ ಕೇಳಿದ್ರು, ಹಾಗೆ ನಾವು ಗೊತ್ತಲ್ಲ ಆರಾಮ. ಹಂಗೆ ನೋಡಿ ಅಂಥ ಗುರುಗಳು ಎಷ್ಟು ಕಷ್ಟಪಟ್ಟರು. ಅವರು ಮಾಡಿದ ತಪಸ್ಸನ್ನು, ಆ ಸಿದ್ಧಿಯನ್ನು ನಮ್ಮ ಸಲುವಾಗಿ ಅಲ್ರಿ, ಅವ್ರು ಕಷ್ಟಪಟ್ಟರು. ಅವರು
ಆರಾಮ್ ಸಿರಿ ಅದಲ್ಲ, ಆರಾಮ್ ಸಿರಿ. ಹಾಗೆ ಏನಪ್ಪ ಅಂದ್ರೆ ಗುರುಗಳು ಉಪದೇಶ ಮಾಡ್ತಾರೆ, ಕೃಪಾ ಮಾಡ್ತಾರೆ, ಕರುಣಾ ಮಾಡ್ತಾರೆ. ವಿಷಯ ಸಾಕ್ಷಾತ್ಕಾರಿ ಇಂಥ ಸದ್ಗುರುಗಳು ಏನಪ್ಪ ಅಂತ ಕೇಳಿದ್ರೆ ಎಲ್ಲಿರಿ? ಹಾಂ, ಆಚಾರ್ಯ ಉಪದೇಶ ಜನಿತ, ಉಪದೇಶದಿಂದ ಉತ್ಪನ್ನ ಆಗಿರ್ತಕ್ಕಂಥ ಶ್ರವಣದಿಂದ ಮನನ ನಿಧಿಧ್ಯಾಸ ಮಾಡಿದ ಅಂದ್ರೆ ಅಲ್ಲಿಂದ ಉತ್ಪನ್ನವಾಗಿರ್ತಕ್ಕಂಥ ಸಾಕ್ಷಾತ್ಕಾರೇಣ ಅಂದರೆ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಜ್ಞಾನದಿಂದ ಏನಾಗ್ತದೆ? ಅಜ್ಞಾನ ನಾಶೇ. ಕೋಹಂ ಹೋಯ್ತು, ಸೌಹಂ ಅಂದ. ಈಗ ಮೊದಲೇನಂತಿದ್ದ? ಕೋಹಂ ಅಂತಿದ್ದ, ಗುರುಗಳ ಕೃಪಾ ಆಯಿತು. ಈಗ ಸೌಹಂ ಅಂದ, ನಾನು ಬ್ರಹ್ಮಸ್ವರೂಪ ಅಂತೇನಪ್ಪ ಆಗ್ತದೆ. ಅವಾಗೇನಕ್ಕೆ? ಅಜ್ಞಾನ ನಾಶೇ. ಕತ್ತಿಲ್ ಹೋಯ್ತು ಅಂದರೆ ಎಲ್ಲ ಸಾಮಾನ್ಯ ಹೆಂಗೆ ಕಾಣ್ತವೆ, ಯಥಾವಸ್ತು ಹೆಂಗೆ ಕಾಣ್ತವೆ, ಹಂಗೆ ಅಜ್ಞಾನ ಹೋಯಿತು ಅಂತ ಕೇಳಿದ್ರೆ ತಜ್ಜನಿತ ಭ್ರಾಂತಿಯ ಅಭಾವಾತ್. ಬೆಳಕು ಆಯಿತು ಅಂದ್ರೆ ಇದು ಹಾವಲ್ಲ ಹಗ್ಗ ಅಂತ ಹಾವಿನ ಭ್ರಾಂತಿ ಹೇಗೆ ನಿವೃತ್ತಿಯಾಗುತ್ತದೆಯೋ ಅದರಂತೆ ಜ್ಞಾನ ಆದ ಕೂಡಲೇ ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರವ ಕಡೆಯಾಗಿರ್ತಕ್ಕಂಥ ಇವು ನಾನು ಅಲ್ಲ ನಂದು ಅಲ್ಲ ಅಂತೇನಪ್ಪ ಅಂತ ಕೇಳಿದ್ರೆ ಅದು ಭ್ರಾಂತಿ ಹೋಯಿತು ಅಂತದ ಭಾವೇ. ಆ ಭ್ರಾಂತಿ ಹೋಯ್ತಂದ್ರೆ ಮೋಹಸ್ಯ ದೂರ ಪಲಾಯಿತ್ವಾತ್, ಮೋಹ ದೂರ ಹೋಗಿಬಿಡ್ತದೆ. ಅಂತರ್ಮಹಾರೋಗವತಿ ವಿಜಯನನ್ನು ಕೋವನ ತ್ಯಜತಿ. ಹಸದ ಮನುಷ್ಯ 4 ದಿನ ಹಸಿವಿದ್ದ ಮನುಷ್ಯನಿಗೆ ಖೀರಿಟ್ಟಿದ್ರು ಕುಡಿಬೇಕಂತಾನೆ ಯಾರೋ ಹೇಳಿದ್ರು ನಾಯಿ ಮುಟ್ಟ್ಯದಂದ್ರೆ ಒಲ್ಲಂತಾನೆ, ವಿಷ ಹಾಕ್ಯದಂದ್ರೆ ಒಲ್ಲ ಅಂತಾನೆ. ಹಾಗೆ ಸತ್ತಿನೇ ಸಹಿತ ನಾ ಕೂಡ ಸಾಯಂಗಿಲ್ಲ ಅಂತಾನಲ್ಲ. ಹಾಗೇನಪ್ಪ ದೂರ ಪಲಾಯಿತತ್ವಾತ್ ಬಿಟ್ಟು ಹೋಗ್ಬಿಡ್ತಾನೆ, ಅಜ್ಞಾನ ಹೋಗ್ಬಿಡ್ತದೆ. ತಸ್ಯ ಅಪಾಯೇ, ಅಜ್ಞಾನವೆಂಬ ಮೋಹವೆಂಬ ಈ ಅಪಾಯೇ. ಇದು ಅಪಾಯೇ ಏನಪ್ಪ? ಯಾವುದದು? ಅವಸ್ತು. ಅಪಾಯ ಯಾವುದು? ದೇಹವೆಂಬುದನ್ನು ಮಾಡಿಕೊಂಡು ಅಹಂಕಾರ ಕಡಿಯಾಗಿರುವ ಈ ಅವಸ್ತು ಏನದು? ಯತ್ ಕಲ್ಪಿತಂ, ಕಲ್ಪಿತವಾಗಿರ್ತಕ್ಕಂಥ ಆತ್ಮನಲ್ಲಿ ಕಲ್ಪಿತವಾಗಿರುವ ಅಜ್ಞಾನ ಮೂಲಕವಾಗಿ ಇವೆಲ್ಲವೂ ಕೂಡ ಈ ವಸ್ತು ಏನದ? ಅವು ತತ್ ಸ್ವಭಾವಾತ್ ಸ್ವಧರ್ಮತಃ ಕಲ್ಪನಾ ವಿಷಯತ್ವೇನ ನಾಸ್ತಿ. ಸ್ವಧರ್ಮ ಅಂದರೆ ನಾನು ಯಾರು ಅಂತಕ್ಕ ನನ್ನ ಧರ್ಮ ಏನದ? ಸತ್ತು ಚಿತ್ತು ಆನಂದ ಸ್ವರೂಪ. ನನ್ನ ಸತ್ತು ಚಿತ್ತು ಆನಂದ ಸ್ವರೂಪ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರೆ ಈ ನಾಮರೂಪಗಳೆಲ್ಲೇನಪ್ಪ ಅಂತ ಕೇಳಿದರೆ ಇವು ಕಲ್ಪನಾ ಮಾತ್ರ ಅದಾವ, ಹೌದಲ್ಲ? ಇವು ಅಶೈವ ಅವಿಷಯತ್ವೇನ, ಇವು ವಾಸ್ತವಿಕ ನೋಡಿದ್ರೆ ಇಲ್ಲೇ ಇಲ್ಲ. ಹಗ್ಗದಾಗ ಹಾವು ಇಲ್ಲೇ ಇಲ್ಲ, ಅವಿಷಯ ಇಲ್ಲಿಲ್ಲ ಹಾವ, ಭ್ರಾಂತಿಯಿಂದ ವಿಷಯ ಆಗ್ಯದ. ಅದಕ್ಕೆ ಇವೆಲ್ಲವೂ ನಾನು ಅಲ್ಲ ನಾಸ್ತಿ. ಯಾಕೆ? ಭ್ರಾಂತಿಯಿಂದ ಕಲ್ಪಿತವಾದರೂ ಅದು ಇರಂಗಿಲ್ಲ, ಅದು ಸುಳ್ಳು ಅದ. ಸುವರ್ಣ ಭ್ರಾಂತಿ ಆಗಿತ್ತು ಅಂದ್ರೆ ಸುಳ್ಳು ಅದ. ಹಾವಿನ ಪ್ರವೃತ್ತಿ ಸುಳ್ಳದ, ಹಾವಿನ ಭ್ರಾಂತಿ ನಿವೃತ್ತಿ ಸುಳ್ಳು ಅದ. ಇವೆಲ್ಲ ಭ್ರಾಂತಿಯಿಂದ ತೋರಿದ ವಸ್ತುಗಳು, ಇವು ಯಾವ ಪ್ರವೃತ್ತಿ ಕಾರಣ ಹಂಗಿಲ್ಲ. ಆದ್ದರಿಂದ ಆತ್ಮಜ್ಞಾನ ಆಯಿತು ಅಂತ ಕೇಳಿದರೆ ಜನ್ಮ ಮರಣಾದಿ ಇವು ಪ್ರವೃತ್ತಿ ನಿವೃತ್ತಿಗಳು ಅವನೆಲ್ಲ ಸಂಭವಿಸಂಗಿಲ್ಲ. ಅದಕ್ಕೆ ಯದ್ವಾ ಅಥವಾ ಸ್ವಭಾವಾತ್ ಕಲ್ಪಿತಾನಾಂ ಮೋಹಾಪಾಯೇ, ಸ್ವಭಾವದ ಸ್ವರೂಪತ ಇಲ್ಲದಂಥ ವಸ್ತುಗಳು, ಕಲ್ಪಿತ ವಸ್ತುಗಳು ಅವು ಅದ ಅಂತಕ್ಕಂಥ ಈ ಭ್ರಾಂತಿ, ಮೋಹ ಅಂತ ಭ್ರಾಂತಿ ಅಪಾಯೇ ಹೋಯಿತು ಅಂದ್ರೆ ಅಪ್ರತೀಯಮಾನತೆ, ಅವು ಕಾಣಂಗಿಲ್ಲ. ಹಗ್ಗ ಜ್ಞಾನ ಆಯಿತು ಅಂದ್ರೆ ಹಾವು ಕಾಣಂಗಿಲ್ಲ. ಹಾವು ಕಾಣಲಿ ಅಂದ್ರೆ ಇದು ದುಃಖ ಅಂತ ಮೋಹ ಹೋಗಿಬಿಡ್ತದೆ. ಯಾವಾಗ ಹಾವು ಕಾಣ್ತಂದರೆ ದುಃಖ, ಕಾಣಲಿಲ್ಲ ದುಃಖನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅಪ್ರತೀಯಮಾನತೆಯ, ಅದು ಕಾಣದೇ ಇರುವುದರಿಂದ ಯಾವುದು?
ಹಗ್ಗ ಜ್ಞಾನ ಆಯಿತು ಹಾವು ಕಾಣದೇ ಇರುವುದರಿಂದ ನಾಸ್ತಿ ಏನಪ್ಪ ತಸ್ಯ ಸ್ವಭಾವಾತ್ ಅದು ಅದರ ಅಸ್ತಿತ್ವ ಸ್ವರೂಪತಃ ಇಲ್ಲ, ಸ್ವಭಾವತಃ ಇಲ್ಲ. ಹೌದಲ್ಲ? ಯಾಕೆ? ಅಯಮೇವ ಸ್ವಭಾವ ಮೋಹಸ್ಯ. ಕಲ್ಪಿತ ವಸ್ತುಗಳು ಸ್ವಭಾವನೇ ಹಾಗೆ ಅದದು, ಏನು ಅದೇ ಇಲ್ಲ, ಸ್ವ ಅಭಾವದದು. ನಮಗೆ ಸ್ವಭಾವ ಕಂಡಂಗೆ ಕಾಣಕತ್ತೆ, ಅದು ಸ್ವತಃ ಅಭಾವ ಉಳ್ಳದ್ದದ. ಅದಕ್ಕೆ ಆರೋಪಿತಾನಾಂ ವಸ್ತೂನಾಂ ಹೇಳಿದರು. ಆರೋಪಿತವಾಗಿರತಕ್ಕಂಥ ವಸ್ತುಗಳು, ಕಪ್ಪೆ ಚಿಪ್ಪಿನಲ್ಲಿ ತೋರಿದ ಬೆಳ್ಳಿ, ಹಗ್ಗಿನಲ್ಲಿ ತೋರಿದ ಹಾವು, ಇವೆಲ್ಲ ಆರೋಪಿತ ವಸ್ತುಗಳು. ಭ್ರಾಂತಿ ಅಭಾವೇ, ಮೋಹ ಅಭಾವೇ, ತಪ್ಪು ತಿಳುವಳಿಕೆ ಹೋದರೆ, ಭ್ರಾಂತಿ ಹೋದರೆ, ಪೂರ್ವವತ್ ಅಪ್ರತೀಯಮಾನತ್ವಾತ್. ಅವರು ಮೊದಲು ಹೆಂಗೆ ಭ್ರಾಂತಿಯಾಗ ತೋರ್ತಿತ್ತು ಪೂರ್ವವತ್ತ, ಹಗ್ಗ ನೋಡಿದ ಮೇಲೆ ಮೊದಲು ಹೆಂಗೆ ಕಾಣ್ತಿತ್ತು ಹಂಗೆ ಹಾವ ಕಾಣಂಗಿಲ್ಲ, ಮೊದಲಿನಂಗೆ ಕಾಣಂಗಿಲ್ಲ. ಪೂರ್ವವತ್ತ ಪ್ರತೀಯಮಾನತ್ವಂ, ಏನಪ್ಪ ಪ್ರತೀಯಮಾನತ್ವಂ ಇರಂಗಿಲ್ಲ ವಸ್ತು. ಹಾವ ಹಗ್ಗ ಜ್ಞಾನ ಆಯ್ತಂದ್ರೆ ಮೊದಲು ಕಂಡಂಗೆ ಹಾವು ಕಾಣಂಗಿಲ್ಲ. ರಜತ ಜ್ಞಾನ ಇದು ಶಿಂಪಿ ಜ್ಞಾನ ಆಯಿತು ಅಂದ್ರೆ ಮೊದಲಿನಂಗೆ ಅದು ಕಾಣಂಗಿಲ್ಲ. ಯಾಕೆ? ಅದು ಮೋಹದಿಂದ ಕಂಡಿತ್ತು, ಅಂದ್ರೆ ಭ್ರಾಂತಿಯಿಂದ ಕಂಡಿತ್ತು. ಯಾಕೆ ಭ್ರಾಂತಿ? ಸ್ವರೂಪದ ಅಜ್ಞಾನದಿಂದ, ಅಧಿಷ್ಠಾನದ ಅಜ್ಞಾನದಿಂದ ಹಂಗೆ ಕಂಡಿತ್ತು. ಅದಕ್ಕೆ ಅಧಿಷ್ಠಾನ ಜ್ಞಾನ ಆಯಿತು ಅಂದ್ರೆ ಅದು ಸ್ವರೂಪತಃ ನಾಶ ಆಗ್ತದೆ. ಇದರ ಸ್ವರೂಪ ತಿಳ್ಕೊಂಡು, ಎದುರದ್ರಿ ಹಗ್ಗಿನ ಸ್ವರೂಪ ತಿಳ್ಕೊಂಡು ಹಾವು ಸ್ವರೂಪತಃ ನಾಶ ಆಗ್ತದೆ. ಎಷ್ಟು ಒಳ್ಳೆಯ ಸ್ವರೂಪತಃ ನಾಶ ಆಗ್ತದೆ, ಅಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಈ ಜಗತ್ತು ಏನು ಆತ್ಮನಲ್ಲಿ ತೋರ್ಯದ, ಇದೆಲ್ಲ ಅಜ್ಞಾನ ಮೂಲಕವಾಗಿ, ಮೋಹ ಮೂಲಕವಾಗಿ. ಮೋಹ ಯಾಕಾಗ್ಯದ? ಅಜ್ಞಾನ ಮೂಲಕವಾಗಿ ಮೋಹ, ಮೋಹ ಮೂಲಕವಾಗಿ ಭ್ರಾಂತಿ, ಭ್ರಾಂತಿ ಮೂಲಕವಾಗಿ ಈ ಸಮಸ್ತ ನಾಮರೂಪಾತ್ಮಕ ಪ್ರಪಂಚ ಇದು ತೋರ್ಯದ. ಅದನ್ನು ಏನಪ್ಪ ಅಂತ ಕೇಳಿದ್ರೆ, ಮೋಹಾಪಾಯೇ ಅನ್ನೋದು ಏನು 4ನೇ ಸಾಲದಲ್ಲ, ಅದರದ್ದು ಕೆಳಗೆ ವಿಸ್ತಾರ ಮಾಡಿ ಹೇಳ್ತಾರೆ. ಪೂರ್ವ ಚತುರ್ಥ ಪಾದ ಅರ್ಥಂ ಉಪಪಾದಯತಿ. ಏನಪ್ಪ? ಮೋಹಾಪಾಯೇ ನಾಸ್ತಿ ಅವಸ್ತು, ಮೋಹಾಪಾಯೇ ನಾಸ್ತಿ. ಹೆಂಗೆ? ಸ್ವಭಾವತಃ, ಸ್ವರೂಪತಃ. ಹಗ್ಗದ ಅಜ್ಞಾನ ಹೋಯಿತು ಅಂದ್ರೆ ಸ್ವರೂಪತಃ ಹಾವ ಹೆಂಗೆ ಇರುವುದಿಲ್ಲವು, ಅದರಂತೆ ಮನುಷ್ಯನಿಗೆ ಈ ಅಜ್ಞಾನ ಹೋಯಿತು ಅಂದ್ರೆ ಇದು ಭ್ರಾಂತಿ ಇರುವುದಿಲ್ಲ ಅಂತ ಅದನ್ನು ಸ್ಪಷ್ಟ ಹೇಳ್ತಾರೆ. ಯಾವದ್ ಭ್ರಾಂತಿ ಸ್ಥಾವದೇವ ಅಸ್ಯ ಸತ್ತ, ಮಿಥ್ಯಾ ಜ್ಞಾನ ಉಜೃಂಭಿತಸ್ಯ ಪ್ರಮಾದಾತ್. ರಜ್ವಾಂ ಸರ್ಪೋ ಭ್ರಾಂತಿ ಕಾಲೀನ ಏವ, ಭ್ರಾಂತಿರ್ನಾಶೆ ನೈವ ಸರ್ಪೋಸ್ತಿ ತದ್ವತ್. ಸರ್ಪದ ದೃಷ್ಟ ಹೇಗೋ ಅದರಂತೆ. ಹೆಂಗಂತರು? ರಜ್ವಾ ಸರ್ಪೋ, ಹಗ್ಗಿನಲ್ಲಿ ಹಾವು, ಭ್ರಾಂತಿ ಕಾಲೀನ ಏವ. ಹೌದಲ್ಲ? ಅದು ವರ್ತಮಾನ ಸತ್ತ ಅದ, ಅದಕ್ಕೆ ಭೂತಿ ಇಲ್ಲ, ಭಾವಿ ಇಲ್ಲ. ಹಾವ ನೋಡುವಾಗನೇ ಅದ, ಅದಕ್ಕಿಂತ ಮೊದಲಿಲ್ಲ. ಯಾಕೆ ಹೇಳ್ತಾರೆ ಅವರು? ಭ್ರಾಂತಿ ಕಾಲೀನ ಏವ, ಭ್ರಾಂತಿ ಕಾಲದಲ್ಲಿನೇ ಹಾವ ಹಗ್ಗದಲ್ಲಿ ತೋರ್ತದೆ ವಿನಃ ಭ್ರಾಂತಿ ನಾಶ ಆಯಿತು ಅಂದ್ರೆ ನೈವ ಸರ್ಪೋಸ್ತಿ, ಹಗ್ಗ ಹಾವ ಅಲ್ಲಿ ಇರಂಗನೇ ಇಲ್ಲ. ಹೌದು, ಹಾಗೆ ಇರಂಗನೇ ಇಲ್ಲ. ಎಲ್ಲಿ ತನಕ ಭ್ರಾಂತಿ ಅದ ಅಲ್ಲಿ ತನಕನೇ ಹಾವು ಕಾಣ್ತದೆ. ಎಲ್ಲಿ? ಹಗ್ಗದಾಗ. ಬ್ಯಾಟ್ರಿ ಬಂತು ಹಿಡ್ದ ಅಂದ್ರೆ, ಕತ್ತಲಿ ಹೋಯ್ತು ಅಂದ್ರೆ ಅದು ಇರಂಗಿಲ್ಲ. ಅದು ಕೇವಲ ಭ್ರಮಕಾಲದಲ್ಲಿ ಮಾತ್ರ ತೋರ್ತದೆ, ಮೊದಲು ಇಲ್ಲ ಆಮೇಲೂ ಇಲ್ಲ. ಆದಾವಂತೇಶ ಎನ್ನಾಸ್ತಿ ವರ್ತಮಾನ ಪಿತ್ತ. ಅದು ಇವ ನೋಡೋಕ್ಕಿಂತ ಮೊದಲೂ ಇಲ್ಲ, ಹಗ್ಗ ಅಂತ ತಿಳಿದ ಮೇಲೂ ಇಲ್ಲ. ಅಂದಮೇಲೆ ಈ ಹಾವು ತೋರ್ತಕ್ಕಂಥದ್ದು ಮಧ್ಯಕಾಲೀನದಲ್ಲಿ, ಭ್ರಾಂತಿ ಕಾಲದಲ್ಲಿ, ಮೋಹ ಕಾಲದಲ್ಲಿ ಮಾತ್ರ ತೋರುತ್ತದೆಯೋ ವಿನಃ ಉಭಯ ಕಾಲಗಳಲ್ಲಿ ಇಲ್ಲ.
ಹಾಗೆ ನಾನು ದೇಹವು ಜೀವನು ಕರ್ತನು ಭೋಕ್ತನು ಏನು ಅಂತಿ ಇದು ಮೊದಲು ಇಲ್ಲ, ಜ್ಞಾನ ಆದಮೇಲೂ ಇಲ್ಲ. ಇದು ನಡವರ್ಕ ನೀ ತಪ್ಪು ತಿಳ್ಕೊಂಡ ಕಾಲಕ್ಕೆ ದೇಹವೇ ನಾನು ಅಂದ ಕಾಲಕ್ಕೆ ಇವೆಲ್ಲ ಜನ್ಮ ಮರಣ ಇವೆಲ್ಲ ಹೋಗುತ್ತೆ. ಅದಕ್ಕೆ ಇದು ಸತ್ಯ ಅಲ್ಲ ಅಂತಾರೆ ಅವರು. ಕಾರ್ಯಶ್ಯ ಮಿಥ್ಯಾತ್ವ ವಕ್ತುಂ ಕಾರಣಂ ವಿಷನಷ್ಟಿ ಮಿಥ್ಯೇತಿ. ಕಾರ್ಯ ಮಿಥ್ಯೆ ಅನ್ಬೇಕಾದ್ರೆ ಕಾರಣ ಮಿಥ್ಯೆ ಅಂದ್ರೆ ಕಾರ್ಯ ತಾನೇ ಮಿಥ್ಯೆ. ಮಣ್ಣೆ ಇಲ್ಲಂದ್ರೆ ಕೊಡ ಎಲ್ಲಿದು, ಎಳೆ ಇಲ್ಲಂದ್ರೆ ಬಟ್ಟೆ ಎಲ್ಲಿದು, ಹೌದಲ್ಲ, ಭೂಮಿ ಇಲ್ಲಿ ಅಂದರೆ ಬಿಲ್ಡಿಂಗ್ ಎಲ್ಲಿದು, ಅದೇ ಏನರ ಬೇಕಲ್ಲ. ಅದಕ್ಕೆ ಕಾರಣ ನಾಶ ಆಯಿತು ಅಂದ್ರೆ ಕಾರ್ಯ ಇಲ್ಲ. ಅದನ್ನು ಹೇಳ್ತಾರೆ ಅವರು, ಕಾರ್ಯಶ್ಯ ಮಿಥ್ಯಾತ್ವ ವಕ್ತು. ಕಾರ್ಯದ ಮಿಥ್ಯಾತ್ವ, ನಾಮರೂಪ ಮಿಥ್ಯಾತ್ವ ಅಂತ ಹೇಳಬೇಕು, ಜಗತ್ತು ಹೇಳಬೇಕಂತಂದ್ರೆ ಅದರ ಕಾರಣ ಏನದ? ನಾಮರೂಪಕ್ಕೆ ಕಾರಣ ಯಾವುದು? ಅಜ್ಞಾನ, ಮೋಹ. ಅದಕ್ಕಂತ ವಿಷನಷ್ಟಿ ಮಿಥ್ಯೆ ಐತಿ. ಕಾರಣ ಸುಳ್ಳು ಅಂತ ಹೇಳ್ತಾರೆ ಅವರು. ಹೇಳ್ಬೇಕಂದ್ರೆ ಆಗ್ಯಾರ ಇದು ಕಾರ್ಯವೇ ಸುಳ್ಳು, ಸಾಯ್ತಾನೆ ಹುಡ್ತಾನೆ ಎಲ್ಲರಿಗೂ ಗೊತ್ತೇ ಅದ. ಪರಂತು ಇದು ತೋರ್ತವೆ ಸತ್ಯ ಅಂತ ತೋರ್ತವೆ. ಯಾಕೆ? ಇದ್ರ ಮೂಲ ಒಂದು ಕಾರಣ ಅದ. ನಾಯಿ ಇಟ್ಟು ಯಾಕೆ ಏರಿ ಬರ್ತದೆ? ಹಿಂದೆ ಮಾಲಕ್ ಅದಾನ, ಅದಕ್ಕೆ ಅವು ಅಂತದ. ಮಾಲಕ್ಕಿಲ್ಲ ಅಂದ್ರೆ ಬಾಲ ಇಟ್ಕೊಂಡು ಓಡ್ತದೆ. ಅದಾನ ತಿಳ್ಕೊಂಡು ಹಂಗೆ ಮಾಡ್ತದೆ ನಾಯಿ ಅದು. ಹಾಗೇನಪ್ಪ ಅಂದ್ರೆ ಇದಕ್ಕೂ ಒಂದು ಅದ, ಇದು ಅಜ್ಞಾನದ ಹಿಂದೆ. ಅದಕ್ಕೆ ಇದು ಹಿಂಗೆಲ್ಲ ಮಾಡ್ತದೆ ಅಂತ ಅವರು ಕಾರ್ಯಶ್ಯ ಮಿಥ್ಯಾತ್ವ ವಕ್ತು ಹೇಳಲಿಕ್ಕಾಗಿ ಕಾರಣ ವಿಷಯನಷ್ಟೇ ಕಾರಣದ ಬಗ್ಗೆ ವಿಚಾರ ಮಾಡ್ತಾರೆ. ಏನಂತ? ಮಿಥ್ಯಾ ಜ್ಞಾನ ಉಜೃಂಭಿತಸ್ಯ ಮಿಥ್ಯಾಭೂತಂ ಅಧಿಷ್ಠಾನ ಸಾಕ್ಷಾತ್ಕಾರ ನಿವರ್ತ್ಯಂ ಯದ್ ಅಜ್ಞಾನಂ ತಸ್ಮಾತ್ ಉಜೃಂಭಿತಸ್ಯ ಇದು ಸಂಜನಿತಸ್ಯ ಅಸ್ಯ ಅವಸ್ತುನಃ. ಅಸ್ಯ ಅವಸ್ತುನಃ ಈ ನಾಮರೂಪವು. ಅವಸ್ತು ಅಂದರೆ ನಮ್ಮ ದೃಷ್ಟ ನಷ್ಟ ಸ್ವಭಾವವನ್ನು ಕೂಡಿಕೊಂಡುವ ಈ ಕಾಣುವ ಪ್ರಪಂಚವು. ಇದಕ್ಕೆ ಏನು ಕಾರಣದ ಅನ್ನೋದು ಅದನ್ನು ನೋಡಬೇಕು, ಹೌದಲ್ಲ. ನಮ್ಮೂರಾಗ ಹರಿದದ ಗಂಗಾ, ಅದು ಗಂಗೋತ್ರಿಯಿಂದ ಬಂದದ, ಅದು ಇಲ್ಲಿದಲ್ಲದು. ನಮ್ಮೂರು ಗಂಗಾ, ನಿಮ್ಮೂರ್ದಲ್ಲಪ್ಪ ಗಂಗಾ, ಅದು ಗಂಗೋತ್ರಿದದ. ಹಾಗೆ ಇದು ಏನದ ಕಾರ್ಯ ಪ್ರಪಂಚ, ಇದು ಇಲ್ಲಿಂದಲ್ಲ. ಇದ್ರ ಭಾಳ ದೊಡ್ಡ ಏನಪ್ಪ ಅಂದ್ರೆ ಮೂಲ ಭಾಳ ದೊಡ್ಡದ ಅಂತಾರೆ ಅವರು. ಏನು? ಮಿಥ್ಯಾಜ್ಞಾನದಿಂದ ಕೂಡಿಕೊಂಡು ಉಜೃಂಭಿತಸ್ಯ ಅಂದ್ರೆ ಪ್ರಕಟವಾದ ಆರೋಪವಾಗಿರ್ತಕ್ಕಂಥದ್ದು ಮಿಥ್ಯಾಭೂತಂ. ಏನದು? ಅಧಿಷ್ಠಾನ ಸಾಕ್ಷಾತ್ಕಾರ ನಿವರ್ತ್ಯಂ. ಏನದು? ಯದ್ ಅಜ್ಞಾನಂ. ಅಜ್ಞಾನಕ್ಕೆ ಇಟ್ಟು ಹೇಳ್ಯಾರಿ. ಏನಂತ? ಏನಪ್ಪ? ಮಿಥ್ಯಾಜ್ಞಾನದಿಂದ ತೋರತಕ್ಕಂಥ ಮಿಥ್ಯಾ ಸ್ವರೂಪವಾದ ಅಧಿಷ್ಠಾನ ಸಾಕ್ಷಾತ್ರಿಂದ ಅದು ನಾಶವಾಗತಕ್ಕಂಥದ್ದು ಏನದ? ಅಜ್ಞಾನ. ಅಜ್ಞಾನ ಹೆಂಗದ ಅಂತ ಕೇಳಿದರೆ ಇದು ಮಿಥ್ಯಾ ಜ್ಞಾನದಿಂದ ಇದು ತೋರ್ತದೆ. ಅದಕ್ಕೆ ಇದು ಮಿಥ್ಯಾಭೂತದ. ಇದ್ಯಾಕದ? ಅಧಿಷ್ಠಾನ ಸಾಕ್ಷಾತ್ಕಾರದಿಂದ ನಾಶ ಆಗ್ತದೆ. ಆ ಯಾವ ಅಜ್ಞಾನದಲ್ಲ ಅದರಿಂದ ಉಜೃಂಭಿತಸ್ಯ ಅಂದರೆ ಸಂಜನಿತಸ್ಯ ಅದರಿಂದ ತೋರಿದ ಹುಟ್ಟಿದ ಪ್ರಕಟವಾದ ಅಭಿವ್ಯಕ್ತವಾಗಿರತಕ್ಕಂಥ ಅದು ಯಾವುದು? ಆ ವಸ್ತು. ಹಾವ ಅಂದರೆ ಹಾವ ಅದೇನಾಗ್ಯದ? ಇದು ಪ್ರಕಟ ಆಗ್ಯದ ಅಜ್ಞಾನದಿಂದ. ಮೂಲ ಕಾರಣ ಅಜ್ಞಾನದಿಂದ ಅವಸ್ತುನಃ. ಯಾಕಾಗ್ಯದ? ಪ್ರಮಾದಾತ್. ಮರಿಬೇಕಾಯ್ತು. ಅಧಿಷ್ಠಾನ ಆರೋಪ ಅವಿವೇಕಾತ್. ಅಧಿಷ್ಠಾನದಪ್ಪ ಅದು ಗೊತ್ತಾಗಿಲ್ಲ ಇವನಿಗೆ, ಆರೋಪ ಆಗಿಬಿಡ್ತು. ಆರೋಪ ಅಧಿಷ್ಠಾನ ಜ್ಞಾನದಲ್ಲಿ ಆಗಿದ್ದರಿಂದ ಅದು ಆರೋಪ ಆಯಿತು. ಅಧಿಷ್ಠಾನ ಜ್ಞಾನ ಆಗಿಲ್ಲ, ಆರೋಪ ಆಯ್ತು ಅಂದ್ರೆ ಅಧಿಷ್ಠಾನ ಅಜ್ಞಾನದಿಂದ ಆಯಿತು. ಅರ್ಥ ಅಲ್ಲ? ಅಜ್ಞಾನದಿಂದ ಏನಾಯ್ತು ಅಂದ್ರೆ ಆರೋಪ ಆಯಿತು. ಅಜ್ಞಾನ ಯಾಕಾಯಿತು? ಜ್ಞಾನ ಆಗಲಿಲ್ಲ. ಅಧಿಷ್ಠಾನ ಜ್ಞಾನ ಆಗಲಿಲ್ಲ ಅಂದ್ರೆ ಅಜ್ಞಾನ. ಆ ಅಜ್ಞಾನ ಏನಪ್ಪ ಅಂತ ಅದರಿಂದ ಸಂಜನಿತಸ್ಯ ಸರ್ಪಸ್ಯ ಹಗ್ಗದ ಅಧಿಷ್ಠಾನವಾದ ಹಗ್ಗದ ಅಜ್ಞಾನದಿಂದ ಹುಟ್ಟಿದಂಥ ತೋರಿದಂಥ ಏನಪ್ಪ ಹಾವ ಏನು? ಅವಸ್ತುನಃ. ಇದು ವಸ್ತು ಅಲ್ಲ, ಇರುವುದಲ್ಲ ಇದು. ಯಾಕೆ ತೋರಿದ್ರಿ? ಪ್ರಮಾದ ಮರಿವೆಯಿಂದ. ಮರಿವೆ ಅಂದರೆ ಯಾವ್ದ್ರ ಮರಿವೆ? ಅಧಿಷ್ಠಾನ ಆರೋಪಕತ್ವ. ಅಧಿಷ್ಠಾನದ ಮರಿವೆಯಿಂದ ಅದು ಅಧಿಷ್ಠಾನದಲ್ಲಿ ಆರೋಪ ಆಗಿಬಿಡ್ತದೆ.
ಹಗ್ಗದ ಮರಿವೆಯಿಂದ ಹಾವ ಆರೋಪ ಆಯಿತು ಬಂದು ಕುಂತ. ಅದಕ್ಕೆ ಹೇಳ್ತಾರಪ್ಪ ಆರೋಪದಿಂದ ತತ್ರ ದೃಷ್ಟಾಂತ ಕೊಟ್ಟರು. ಹಾಂ, ಈ ದೃಷ್ಟಾಂತ ಇದೆ ನಡೆಗನೇ ಇಲ್ಲ, ಇವು ಬಿಟ್ಟು ಹೇಳೋಕ್ಕೆ ಬರೋಂಗಿಲ್ಲ ಶಾಸ್ತ್ರ. ತತ್ರ ದೃಷ್ಟಾಂತ ರಜ್ವಾಂ ಸರ್ಪ, ಹಗ್ಗದಲ್ಲಿ ಹಾವ. ಯಾಕೆ ತೋರ್ತು? ರಜ್ಜು ಅಜ್ಞಾನ, ಹಗ್ಗದ ಅಜ್ಞಾನದಿಂದ. ಹೌದಲ್ಲ? ಮತ್ತು ಹೆಂಗೆ ಮಾಡ್ತದೆ? ರಜ್ಜು ಸಾಕ್ಷಾತ್ಕಾರ ಬಾಧ್ಯಾತ್. ಏನಪ್ಪ? ರದ್ದು ಸಾಕ್ಷಾತ್ಕಾರ ಆಗದೇ ಇರುವುದರಿಂದ. ಅದೇ ಆಗ್ತು ಪ್ರಮಾದಾತ್, ಅಂದರೆ ಮರಿವೆಯಿಂದ. ಪೂರ್ವ ವ್ಯಕ್ತವು ನಾಯಂ ಸರ್ಪ ಇತಿ ವಿವೇಕಾಭಾವಾತ್. ಇದು ಹಾವಲ್ಲ, ಇದು ಹಗ್ಗದ ಅನ್ನತಕ್ಕಂಥದ್ದೇನಪ್ಪ ಅಂದ್ರೆ ಜ್ಞಾನ ಇಲ್ಲದ್ದಕ್ಕಾಗಿ ಏನಾಗ್ಯದ? ಉಜೃಂಭಿತ, ಪ್ರಕಟಾಗಿಬಿಡ್ತದೆ. ಉಜೃಂಭಿತ ಎಂದ್ರಪ್ಪ ಮ್ಯಾಲೆ ಹೇಳಿದ್ರು. ಉಜೃಂಭಿತ ಅನ್ನೋದಕ್ಕೆ ಅರ್ಥ ಹೇಳಿದ್ರಪ್ಪ ಸಂಜನಿತಸ್ಯ, ಸಮ್ಯಕ್ ತೋರಿದಂಥ. ಉಜೃಂಭದನ ಸ್ಪಷ್ಟ ತೋರ್ತದೆ. ಸ್ಪಷ್ಟ ಹಾವು ಕಂಡದಿಲ್ಲ ಅಂದರೆ ಓಡೋಗ್ತಿದ್ದಿಲ್ಲ ನಾವು. ಹಾವು ಸ್ಪಷ್ಟ ಕಂಡದ ಅವನಿಗೆ, ಬೆಳ್ಳಿ ಸ್ಪಷ್ಟ ಕಂಡದ, ಅದಕ್ಕೆ ಓಡಿ ಹೋಗ್ಕೊತ ತೊಗೋಬೇಕಂತ ಅವನಿಗೆ. ಅದಕ್ಕೆ ಉಜೃಂಭಿತಸ್ಯ ಅಂದ್ರೆ ಸ್ಪಷ್ಟವಾಗಿ ತೋರಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಅದು ರಜ್ಜು ಅಜ್ಞಾನಾತ್ ರಜ್ಜು ಸಾಕ್ಷಾತ್ಕಾರ ಬಾಧ್ಯಾತ್ ಪ್ರಮಾದಾತ್. ಏನಪ್ಪ? ರಜ್ಜು ಜ್ಞಾನದಿಂದ ಬಾಧೆ ಆಗತಕ್ಕಂಥ ಯಾವ ಹಾವು ಏನಪ್ಪ ಅಂದ್ರೆ ಪ್ರಮಾದಾತ್ ಮರವೆಯಿಂದ ಪುರು ವ್ಯಕ್ತವು ಕಣ್ಣು ಮುಂದೆ ಏನಪ್ಪ ಕಾಣ್ತದೆ. ಯಾವಾಗ ಹಗ್ಗದ ಜ್ಞಾನ ಆಯ್ತವ ನಾಯಂ ಸರ್ಪ ಇತಿ ವಿವೇಕ ಏನಪ್ಪ ಅಂತ ಕೇಳಿದ್ರೆ ಅಭಾವಾತ್ ಉಜೃಂಭಿತ. ಇದು ಸರ್ಪ ಅಲ್ಲ ಅಂತ ಯಾಕೆ ತೋರ್ತು ಅಂದ್ರೆ ಇದು ಹಾವು ಅಲ್ಲ ಹಗ್ಗ ಅಲ್ಲ ಅಂತ ಯಾಕೆ ತೋರ್ತು? ಸರ್ಪದ ಜ್ಞಾನ ಆಗೋದ್ರಿಂದ ತೋರ್ತದೆ. ಮುಂದೆ ಯಾಕೆ ಅದು ಸರ್ಪ ಜ್ಞಾನ ಯಾಕೆ ಆಗಲಿಲ್ಲ? ವಿವೇಕ ಅಭಾವಾತ್. ವಿಚಾರ ಮಾಡಲಿಕ್ಕೆ ಎಡೆಯೇ ಕೊಡೋದಿಲ್ಲ. ಅದು ವಿಚಾರ ಮಾಡದೇ ಇರುವುದರಿಂದ ಏನಾಗಿದೆ? ಉಜೃಂಭಿತ, ಸ್ಪಷ್ಟವಾಗಿ ತೋರ್ತದೆ. ಯಾವಾಗ? ಭ್ರಾಂತಿಕಾಲೀನ ಏವ, ಭ್ರಾಂತಿ ಕಾಲದಲ್ಲಿ ವಿಚಾರಕ್ಕೆ ಎಡಗೊಡದೆ, ಇದು ಹಾವು ಹಗ್ಗು ಅಂತ ವಿಚಾರ ಮಾಡೋಕ್ಕೆ ಆಸ್ಪದ ಕೊಡದೆ ಏನು ಮಾಡ್ತದೆ? ಅಧಿಷ್ಠಾನವಾದ ಹಗ್ಗವನ್ನು ಮರೆ ಮಾಡಿ ತಾನೇ ಉಜೃಂಭಿತವಾಗಿ ಸ್ಪಷ್ಟವಾಗಿ ಕಾಣ್ತದೆ, ಅವನಿಗೆ ಕಾಣ್ತದೆ. ಯಾವತ್ ಪರ್ಯಂತಂ ಅಯಂ ಸರ್ಪ ಇತಿ ಭ್ರಾಂತಿ, ಎಲ್ಲಿವರೆಗೆ ಇವನಿಗೆ ಇದು ಹಗ್ಗ ಅನ್ನತಕ್ಕಂಥ ಭ್ರಾಂತಿ ಅದ, ತಾವದೇವ ಅಸ್ತಿ ತಯಾ ಪ್ರತೀತಯೇ. ಎಲ್ಲಿ ತನಕ ಭ್ರಾಂತಿ ಅದ ಅಲ್ಲಿ ತನಕ ಹಾವು ತೋರ್ತದ. ಕಟ್ಟಿಗೆ ತೊಗೊಂಬಂದು ಬ್ಯಾಟ್ರಿ ತೊಗೊಂಡು ಬಂದು ಅಂದ್ರೆ ಹೋಗ್ತದ, ಅದು ಅಂತಕ ಹೋಗುವುದಿಲ್ಲ. ಅದು ಭ್ರಾಂತಿ ಎಲ್ಲಿ ತನಕ ಅದ ಅಲ್ಲಿ ತನಕ ಇರ್ತದೆ. ದೇಹ ಇದು ಎಲ್ಲಿ ತನಕ ನಾ ಅಂತಾನೆ ಅಲ್ಲಿ ತನಕ ಇದಕ್ಕೆ ಜನ್ಮ ಮರಣ ಸುಖ ದುಃಖ ಮಾನಪಾನ ಇರ್ತವೆ, ಅವು ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ನಾಯಂ ಸರ್ಪ ಕಿಂತು ರಜ್ಜು ಇತಿ ವಿಶೇಷ ದರ್ಶನೇ. ಬ್ಯಾಟ್ರಿ ತೊಗೊಂಬಂದರು, 4 ಮಂದಿ ತೊಗೊಂಬಂದರು, ಬಡ್ಗಿ ತೊಗೊಂಬಂದರು ಹೊಡಿಬೇಕಂತ ಬ್ಯಾಟ್ರಿ ಹಚ್ಚಿದ್ರೆ ಇದು ಹಗ್ಗ ನಾವು ಅವಾಗಂತಾರೆ ಅವರು ನಾಯಂ ಸರ್ಪ ಕಿಂತು ರಜ್ಜು ಇತಿ ವಿಶೇಷ ದರ್ಶನೇ. ಏನಪ್ಪ ಅಂದ್ರೆ ಆವಾಗ ವಿಶೇಷ ದರ್ಪ ಅಂದ್ರೇನು? 3 ವಲಯಗಳಿಂದ ಕೂಡಿಕೊಂಡಿರತಕ್ಕಂಥದ್ದು ಮುಪ್ಪುರಿ ಹಗ್ಗದ ಇದು. ಹಗ್ಗದ ವಿಷಯ 3 ಹುರಿ ಹಗ್ಗದ ಇದು ಅಂತ ವಿಶೇಷ ಅವನಿಗೆ ಜ್ಞಾನ ಆಯಿತು ಅಂದ್ರೆ ಭ್ರಾಂತಿ ಏನು ಅಯಂ ಸರ್ಪ ಅಂತ ಏನು ಭ್ರಾಂತಿ ಆಗ್ಯದರ ಇತ್ಯಾಕಾರಿಕಾಯ, ಇದು ಸರ್ಪ ಅಂತ ತಿಳ್ಕೊಂಡಿರ್ತಕ್ಕಂಥ ಈ ತಿಳುವಳಿಕೆ ನಾಶೆ ಬಾಧೆ ನೈವ ಸರ್ಪೋಸ್ತಿ. ಯಾವ ದೀಪ ತಂದ ಗೊತ್ತಾಯಿತು ಇದು 3 ಹುರಿ ಹಗ್ಗದ, ಇದು ಹಾವು ಅಲ್ಲ ಅಂತ ಗೊತ್ತಾಯಿತು ಅಂದ್ರೆ ಅವಾಗ ಭ್ರಾಂತಿ ಹೋಗ್ಬಿಡ್ತದೆ. ತದ್ವತ್ ಹಂಗೆ ಹಾವಿನ ಸುದ್ದಿ ಹೇಳಕತ್ತಿಲ್ಲಪ್ಪ, ನಿನ್ನ ಸುದ್ದಿ ಹೇಳಕತ್ತೇವಿ. ಹಾಂಗೆ ಹಾವ ಹಗ್ಗ ತೊಗೊಂಡು ನಾವೇನು ಮಾಡೋಣ? ಹಾಗೆ
ನಿನಗೂ ಭ್ರಾಂತಿ ಆಗ್ಯದ. ಹಗ್ಗದಾಗ ಹಾವಿನ ಭ್ರಾಂತಿ ಹೆಂಗೆ ಆಗ್ಯದ ಹಂಗೆ ನಿನಗೂ ಆತ್ಮನಲ್ಲಿ ಅನಾತ್ಮದ ಭ್ರಾಂತಿ, ಅನಾತ್ಮದಲ್ಲಿ ಆತ್ಮಭ್ರಾಂತಿ, ಈ ತಾದಾತ್ಮ್ಯ ಭ್ರಾಂತಿ ನಿನಗೂ ಆಗ್ಯದ. ಅದಕ್ಕೇನಪ್ಪ ಅಂತಂದ್ರೆ ಅದನ್ನು ನೀ ತಿಳ್ಕೊ. ತದ್ವತ್ ಅಹಂ ಬ್ರಹ್ಮಾಸ್ಮೀತಿ ಸಾಕ್ಷಾತ್ಕಾರ ಪರ್ಯಂತಂ. ಈಗ ದೇಹವೇ ನೋಡುವವನೇ ಕೇಳುವವನೇ ಇಂದ್ರಿಯಾತ್ಮ, ಅನ್ನಮಯ ಕೋಶ ಆತ್ಮ, ಪ್ರಾಣಮಯ ಕೋಶ ಆತ್ಮ, ಅವಸ್ಥಾತ್ರಯ ಆತ್ಮ ಏನು ತಿಳ್ಕೊಂಡಿದೆಯಲ್ಲ, ಇದನ್ನು ಕೂಡ ಎಲ್ಲಿ ತನಕ ಹಗ್ಗ ಜ್ಞಾನ ಆಗಂಗಿಲ್ಲ ಅಲ್ಲಿ ತನಕ ಹಾವು ಭಯ ನಿವೃತ್ತಿ ಆಗಂಗಿಲ್ಲ. ಅದರಂತೆ ಅಹಂ ಬ್ರಹ್ಮಾಸ್ಮೀತಿ, ನಾನು ಬ್ರಹ್ಮಸ್ವರೂಪನೇ ಇದ್ದೀನಿ. ಬೃಹತ್ವಾತ್ ಬೃಹಣತ್ವಾತ್ ಬ್ರಹ್ಮ ಇತ್ಯುಚ್ಯತೆ. ನಾನು ಅಭಾವ ಚತುಷ್ಟ ವಿಲಕ್ಷಣ ಆಗಿರತಕ್ಕಂಥ ಸಚ್ಚಿದಾನಂದ ಘನ ಸ್ವಲ್ಪ ಆತ್ಮನೇ ಇದ್ದೀನಿ ಅಂತ ನಿನಗೆ ಯಾವಾಗ ಜ್ಞಾನ ಆಗ್ತದೆ ಅಲ್ಲಿ ತನಕ ಸಾಕ್ಷಾತ್ ಪರ್ಯಂತಂ, ಅಲ್ಲಿ ತನಕ ಮೂಲ ಅಜ್ಞಾನ ಜನಿತ ಪ್ರಮಾದ, ಮೂಲ ಅವಿದ್ಯೆ ಮೂಲಕವಾಗಿ ಮೂಲ ಅವಿದ್ಯೆ ಮೂಲಕವಾಗಿ ತಿಳಿದುಕೊಂಡ ತಪ್ಪು ತಿಳುವಳಿಕೆಯಿಂದ ಪ್ರಮಾದಾತ್ ಅಂದರೆ ತಪ್ಪು ತಿಳುವಳಿಕೆ. ಅನಾತ್ಮದಲ್ಲಿ ಆತ್ಮಬುದ್ಧಿ ಮಾಡೀನಿ, ತಪ್ಪು ತಿಳುವಳಿಕೆ ಅದ. ಯಾಕೆ? ಬ್ರಹ್ಮಜ್ಞಾನ ಆಗಿಲ್ಲ. ಏನು ಕಾರಣ? ಅಜ್ಞಾನ. ಬ್ರಹ್ಮಜ್ಞಾನ ಆಗಲಾರದೆ ಅಜ್ಞಾನ. ಆ ಅಜ್ಞಾನ ಮೂಲಕವಾಗಿ ಏನಾಗಿದೆ ಅಂತ ಕೇಳಿದರೆ ಉತ್ಪನ್ನವಾದ ತಪ್ಪು ತಿಳುವಳಿಕೆ. ದೇಹವೇ ನಾನು, ಇಂದ್ರಿಯವೇ ನಾನು, ಮನಸ್ಸೇ ನಾನು, ಅವುಗಳಿಂದ ಆಗುವ ಮಾಡ್ತಕ್ಕಂಥ ಕಾರ್ಯ ಮಾಡುವವನೇ ನಾನು, ಶರೀರದ ಹುಟ್ಟಿದವ ನಾನು, ಇತ್ಯಾದಿ ಸಂಸಾರ ಭ್ರಾಂತಿ. ಈ ತಪ್ಪು ತಿಳುವಳಿಕೆ ಆಯಿತು. ಈಗ ಜನ್ಮ ಮರಣ ಭ್ರಾಂತಿ, ದೇಹ ಭ್ರಾಂತಿ, ಅವೆಲ್ಲ ಭ್ರಾಂತಿ ಅದಾವಲ್ಲ, ಅಷ್ಟು ಭ್ರಾಂತಿಗಳೇನಪ್ಪ ಇದರ ಮೂಲಕ್ಕೆ ಬಂದವೆ. ಆದರೆ ವಸ್ತುತಃ ವಿಚಾರ ಮಾಡಿದರೆ ಸಂಸಾರ ಕದಾಪಿ ನಾಸ್ತ್ಯವ. ಕದಾಪಿ ಅಂದ್ರೇನು? ಎಂದು. ಈಗ ಅಂತೀಯಲ್ಲ, ಈಗೂ ಇಲ್ಲಿ, ಈಗೂ ಇಲ್ಲನೇ. ಮೊದಲು ಈಗೇ ಇಲ್ಲ ಅಂದರೆ ಮೊದಲೆಲ್ಲಿದೆ ಬರ್ತದೆ. ಮತ್ತು ಈಗೇ ಇಲ್ಲ ಅಂದರೆ ಮುಂದೂ ಇಲ್ಲ. ಅಲ್ಲಿ ಈಗೇ ಇಲ್ಲ ಅಂದರೆ ಹಿಂದೂ ಇಲ್ಲ ಮುಂದೂ ಇಲ್ಲ. ನೋಡಿ ಯಾವಾಗಿಲ್ಲ ಒಟ್ಟು ಕದಾಪಿ ಏನಪ್ಪ ಕಾಲತ್ರಯೇಪಿ ಹಂಗಂದ್ರೆ ಏನು ರೀ? ಕದಾಪಿ ಅಂದ್ರೆ ಕಾಲತ್ರಯೇಪಿ, ಭೂತ ವರ್ತಮಾನ ಭವಿಷ್ಯ ಕಾಲಗಳಲ್ಲಿ ಕೂಡ ಏನಪ್ಪ ಅಂದ್ರೆ ನಿನಗೆ ಬಂದ ಅನ್ನತಕ್ಕಂಥದ್ದು ಇಲ್ಲಪ್ಪ. ಕಡೆ ಹೋಯ್ತ್ರಿ. ಕದಾಪಿ ನಾಸ್ತಿ, ಯಾವಾಗಲೂ ಇಲ್ಲ ಅಂತ ಹೇಳಿದರು. ರಜ್ಜುವಾಂ ಸರ್ಪ ಇವ ಪೂರ್ವಂ ಭ್ರಾಂತ್ಯ ಪ್ರತೀಯತೆ ಸ್ಮ. ಭೂತಕಾಲ ಸ್ಮ ಭೂತಕಾಲ ಇರ್ತದೆ. ಹ್ಯಾಂಗೆ ಹಗ್ಗದಾಗ ತೋರ್ತು, ಯಾವುದು ಹಗ್ಗದ ಅಜ್ಞಾನ ಮೂಲಕವಾಗಿ ಹಂಗೆ ತೋರ್ತು, ಅದರಂತೆ ಜನ್ಮ ಮರಣ ಇಲ್ಲದಂತಹ ನನ್ನಲ್ಲಿ ಬ್ರಹ್ಮದಲ್ಲಿ ಜನ್ಮ ಮರಣ ದುಃಖಗಳು ಇವು ತೋರ್ತವೆ. ಹೇಗೆ ಜಾತೆ ಚ ಜ್ಞಾನೇ, ಜ್ಞಾನ ಹುಡ್ತು, ಜ್ಞಾನ ಆಯಿತು, ಹಗ್ಗ ಜ್ಞಾನ ಆಯಿತು ಅಂದ್ರೆ ಯಥಾರ್ಥವಾದ ಸತ್ಯವಾದ ಹಗ್ಗ ಜ್ಞಾನ ಆಯಿತು ಅಂದ್ರೆ ನ ಪ್ರತೀತಿರಪಿ, ಅದರದು ಪ್ರತೀತಿನೇ ಆಗಂಗಿಲ್ಲ. ಎದರದು ಪ್ರತೀತಿರಪಿ ತಸ್ಯ ಅಂದ್ರೆ ಸರ್ಪಸ್ಯ. ಹಗ್ಗದ ಜ್ಞಾನ ಆಯಿತು ಅಂದ್ರೆ ಸರ್ಪದ ಪ್ರತೀತಿ ಹೇಗೆ ಆಗುವುದಿಲ್ಲವೋ ಅದರಂತೆ ನಮಗೆ ಬ್ರಹ್ಮಜ್ಞಾನ ಆಯಿತು ಅಂದ್ರೆ, ಆತ್ಮಜ್ಞಾನ ಆಯಿತು ಅಂತ ಕೇಳಿದರೆ ಈ ಜನ್ಮ ಮರಣಾದಿಗಳ ಪ್ರತೀತಿ ಆಗೋದಿಲ್ಲ. ಏನಾಗ್ತದೆ? ಬ್ರಹ್ಮ ಮಾತ್ರ ಅವಶಿಷ್ಯತೆ.
ಮಾತ್ರ ಅಂದ್ರೇನು? ಕೇವಲ ಬ್ರಹ್ಮ, ಮತ್ತೇನೂ ಇಲ್ಲ. ಯಾವಾಗ ಮೂಲ ಜ್ಞಾನ ಆಯಿತು ಅಂತ ಕೇಳಿದರೆ ಯಾವ ಆಗಿಲ್ಲ, ಬ್ರಹ್ಮನೇ ಉಳಿತದೆ. ಅಂದ್ರೇನು? ಸ್ವಸ್ವರೂಪ ಸಾಕ್ಷಾತ್ಕಾರಸ್ಯ, ಸ್ವರೂಪ ಸಾಕ್ಷಾತ್ಕಾರ ಆಗಿರ್ತಕ್ಕಂಥ ವ್ಯಕ್ತಿ ಅಜ್ಞಾನ ತತ್ಕಾರ್ಯ ಸಕಲ ನಾಶಕತ್ವಾತ್. ಯಾರಿಗೆ ಬ್ರಹ್ಮಜ್ಞಾನ ಆಕ್ಕದ, ಆತ್ಮಜ್ಞಾನ ಆಕ್ಕದ, ಅವರಿಗೆ ಅಜ್ಞಾನ, ಅದರ ಕಾರಣರೂಪವಾದ ಅಜ್ಞಾನ, ತತ್ ಕಾರ್ಯರೂಪವಾದ ಸಮಸ್ತ ನಾಮರೂಪಾತ್ಮ ಪ್ರಪಂಚ ಏನಾಗ್ತದೆ? ಅಧಿಷ್ಠಾನ ಅವಶೇಷೋ, ಅಧಿಷ್ಠಾನ ರೂಪನೇ ಆಗಿಬಿಡ್ತದೆ. ಅಂದ್ರೇನು? ಅದು ನಾಶ ಆಗಿ ಹೋಗಿಬಿಡ್ತದೆ. ಅಂದ್ರೇನು? ಅಧಿಷ್ಠಾನ ರೂಪ ಆಗ್ತದೆ. ಇಲ್ಲೇ ಇಲ್ಲ ನಾಶ ಏನಾಗ್ತದೆ? ಪ್ರತೀತಿ ಆಗಿತ್ತು ಅಷ್ಟೇ. ಹಾವು ನಾಶ ಆಗಿದ್ರೆ ಹಾವು ನಾಶ, ಹಾವು ಹೊಡ್ಯಕ್ಕೆ ಬರ್ತದೆ ಏನದಕ್ಕೆ? ಇಲ್ಲ, ಏನಾಗ್ತದೆ? ಇಲ್ಲೇ ಇಲ್ಲದು. ನ ನಾಶ ನ ಪ್ರತೀತಿ, ಅದು ಪ್ರತೀತಿನೇ ಆಗುವುದಿಲ್ಲ. ಅಧಿಷ್ಠಾನ ನಾಶ ಆಯಿತು ಅಂದರೆ, ಅಧಿಷ್ಠಾನ ಜ್ಞಾನ ಆಯಿತು ಅಂದ್ರೆ ಅಧಿಷ್ಠಾನ ಅವಶೇಷೋ ಹಿ, ಅಧಿಷ್ಠಾನವಾಗಿಯೇ ಬಿಡ್ತದೆ ವಿನಃ ಅದು ಆ ವಸ್ತುವಿಂದು ಅಧಿಷ್ಠಾನ ರೂಪದಲ್ಲಿ ಇರುವುದೇ ನಾಶ. ಹಾವು ಪುನಃ ಹಗ್ಗ ಆಗಿ ತೋರುವುದೇ ಅದರ ನಾಶ. ಅದರಂತೆ ಕಲ್ಪಿತ ವಸ್ತುನ ಇತಿ ಪ್ರಮಾಣಾತ್. ಹಾಗೆ ಕಲ್ಪಿತವಾಗಿರತಕ್ಕಂಥ ಹಾವು ಅಧಿಷ್ಠಾನ ಸ್ವರೂಪ ಆಗಿ ನಾಶ ಆಗ್ತದೋ ಅದರಂತೆ ಸಮಸ್ತ ಅಸ್ಥಿಭಾತಿ ಪ್ರಿಯ ಅಧಿಷ್ಠಾನದಿಂದ ತೋರಿದ ಈ ನಾಮರೂಪಾದಿಗಳು ಏನಾಗ್ತದೆ? ಅವಶೇಷ ಅಸ್ಥಿಭಾತಿ ರೂಪನೇ ಆಗ್ತವೆ. ಅದು ಬಿಟ್ಟು ಅದಕ್ಕೆ ಮತ್ತೊಂದು ಜಗ ಇಲ್ಲ. ಕಲ್ಪಿತ ವಸ್ತು ಅಧಿಷ್ಠಾನದಲ್ಲೇ ನಾಶ ಆಗ್ತವೆ. ಕೊಡ ಮಣ್ಣಾಗೇ ನಾಶ ಆಗ್ತದೆ, ಬಟ್ಟಿ ಎಳೆಯಾಗೇ ನಾಶ ಆಗ್ತದೆ, ಆಭರಣ ಬಂಗಾರದಾಗೆ ನಾಶ ಆಗ್ತದೆ, ಮತ್ತೊಂದು ಜಾಗ ಇರಂಗಿಲ್ಲ. ಮಣ್ಣಾಗ ಹುಟ್ಟಿದ ಮನುಷ್ಯ, ಪಂಚಭೂತದಾಗ ಹುಟ್ಟಿದ ಮನುಷ್ಯ ಪಂಚಭೂತದಾಗೆ ಹೋಗ್ತಾನೆ. ಹೌದಲ್ಲ? ಪಂಚತ್ವಂಗತಃ ಅಂತಾರೆ. ಸತ್ತ ಅನ್ನೋದಕ್ಕೆ ಸಂಸ್ಕೃತದಾಗ ಸತ್ತ ಅನ್ನಂಗಿಲ್ಲ, ಪಂಚತ್ವ ಹೊಂದಿದ ಅಂತ. ನೀರಾಗ ನೀರು ಕುಡ್ತು, ಭೂಮಿಯಾಗ ಭೂಮಿ ಕುಡ್ತು, ಬೆಂಕಿಯಾಗ ಬೆಂಕಿ ಕುಡ್ತು, ನಾನು ಇವೆಲ್ಲ ಈ ಪ್ರಾಣವಾಯು 5 ಭೂತ ಆಗ್ಯಾವಲ್ಲ, ಅವು ಅಲ್ಲಿ ಹೋಗಿಬಿಡ್ತಾವೆ. ಅಲ್ಲಿ ಹೋಗಿಬಿಡ್ತಾವೆ. ಕೊಳ ಹೆಂಗೆ ಮಣ್ಣಾಗ ಹೋಗ್ತದೆ, ಬಟ್ಟೆ ಹೆಂಗೆ ಎಳೆಯೊಳಗೆ ಹೋಗ್ತದೆ, ಹಂಗೆ ಈ ಶರೀರ ಕೂಡ ಹೋಗ್ತದೆ. ಇದು ಎಲ್ಲ ಅದಕ್ಕೇನಪ್ಪ ಅಂತ ಕೇಳಿದರೆ, ನಾಶ ಅಂದರೆ ಏನು? ಪ್ರಪಂಚದ ನಾಶ ಅಂದರೆ ಅಸ್ಥಿಭಾತಿ ಪ್ರಿಯವಾಗಿ ಉಳಿಯೋದು, ನಾಮರೂಪ ಅಳಿಯೋದು, ಅಸ್ಥಿಭಾತಿ ಪ್ರಿಯಾಗಿ ಉಳಿಯೋದು. ಕೊಡ ಮಣ್ಣಾಗಿ ಹೇಗೆ ಉಳಿತದೆ ಅದರಂತೆ ಇದರ ನಾಶ ಅದ ಅಂತ ಹೇಳಿದರು. ಏತಾವತಾಪಿ ತದ್ ಉಪಾದೇರ್ ಅನಾದಿತ್ವಾನ್ ನ ಅನಾದೇರ್ ನಾಶ ಇಷ್ಯತೆ. ಇದು ಹೊಸದನ್ನು ತೆಗೆದ್ರಪ್ಪ. ಏನು? ನೀವು ಹಿಂದಕ್ಕೆ ಹೇಳಿರಿ ಏನು? ಅನಾದಿ ಇದ್ದುದು ಅನಂತ ಇರ್ತದೆ, ಆದಿ ಇದ್ದುದು ಶಾಂತ ಇರ್ತದೆ, ಯಾವುದು ಹುಟ್ಟೇ ಇಲ್ಲ, ಅದು ನಾಶ ಆಗಿಲ್ಲ. ಬಂಜಿ ಮಗ ಸತ್ತಾನ, ತೆಲಿ ಕಟ್ಟದೆ, ತೆಲಿಗೆ ಬಂಜಿಗೆ ಮಗನೇ ಇರಂಗಿಲ್ಲ, ಹುಟ್ಟೆ ಸತ್ತಾನ ಅಂತ ಹೇಳ್ತಾ ಮಳ್ಳ. ಹುಟ್ಟೇ ಇಲ್ಲ ಹೆಂಗೆ ಸಾಯ್ತಾನವ? ಬಂಜಿ ಮಗ ಹುಟ್ಟೇ ಇಲ್ಲ, ಸಾಯ್ತಾನೆ ಹೆಂಗೆ? ಬಂಜಿ ಮಗ ಸಾಯ್ತಾನಂದ್ರೆ ಹುಚ್ಚಂತಾರೆ. ಅದಕ್ಕೆ ನೀವು ಅನಾದಿ ಅಂತ ಹೇಳಿ ಬಂದೀರಿ, ಈಗ ನಾಶ ಹೆಂಗೆ ಹೇಳ್ತೀರಿ? ಅಲ್ಲ, ಅಜ್ಞಾನ ಅನಾದಿ. ಮತ್ತೊಂದು ಮೇಲೆ ಅನಾದಿಯಿಂದ ಹುಟ್ಟುವುದೆಲ್ಲ ಅನಾದಿ. ಹೌದಲ್ರಿ? ಎಮ್ಮಿಂದ ಹುಟ್ಟುವುದೆಲ್ಲ ಎಮ್ಮೆ ಕರ, ಆಕಳಿಂದ ಹುಟ್ಟಿದ್ರೆ ಆಕಳ ಕರ. ಆಕಳ ಕರ ಎಮ್ಮೆ ಕರ ಆಗಂಗಿಲ್ಲ. ಹಾಗೆ ಅನಾದಿ ಇದು ಅಜ್ಞಾನ ಹೇಳಿ ಬಂದೀರಿ. ಮತ್ತು ಈ ಜಗತ್ತು ಹೆಂಗೆ ನಾಶ ಹೆಂಗೆ ಹಾಕದ ರೀ ಗುರುಗಳ? ನಾಶ ಹೆಂಗೆ ಹಾಕದ? ಅದಕ್ಕೆ ಅದು ತದು ಉಪಾಧಿ ಅನಾದಿತ್ವಾನ್ ನ ಅನಾದಿರ್ ನಾಶ. ಜಗತ್ತಿಗೆ ಉಪಾದಾನ ಕಾರಣವಾದ ಅವಿದ್ಯಾ ಅಜ್ಞಾನ ಏನದ ಇದು ಅನಾದಿ ಅಂತೇಳಿ. ಅನಾದಿಗೆ ನಾಶ ಹೆಂಗೆ ಹೇಳ್ತೀರಿ ನೀವು? ಹುಟ್ಟಲಾರ್ದವ್ರು ಸಾಯ್ತಾರೆ ಹೆಂಗೆ? ಹುಟ್ಟದವನೇ ಸಾಯಬೇಕು.
ಇದು ವಿಚಿತ್ರ ಹೇಳಕತ್ತೀರಿ, ಹಿಂದೆ ಹೇಳಿ ಬಂದಿರಿ ಅನಾದಿ, ನನಗೆ ನೆನಪಿರಂಗಿಲ್ಲ ಅಂತ ತಿಳ್ಕೊಂಡಿರೇನು? ನನಗೆ ನೆನಪದ ನೀವು ಹಿಂದೆ ಹೇಳೋದು ಅನಾದಿ ಅಂತ ಹೇಳಿರಿ ನೀವು. ಹಾಂ, ಹಂಗೆ ನೀವು ಹೇಳೋದು ಕೇಳ್ತೀನಿ ಅಂತ ನಾನು ಹಂಗೆ ಕೇಳಂಗಿಲ್ಲ, ನಂಗೆ ಗೊತ್ತದ. ನೀವು ಹೇಳಿರಿ ಅನಾದಿ ಅಂತ ಹೇಳಿರಿ. ಅನಾದಿ ಅನಂತ ಇರ್ತದೆ. ನಿಮ್ಮ ಬ್ರಹ್ಮ ಅನಾದಿ ಅನಂತ ಅದ ಇಲ್ಲ? ನೀವು ಒಂದು ಅನಾದಿ ಒಂದು ಅನಂತ, ಒಂದು ಅನಾದಿ ಒಂದು ಶಾಂತ. ಇದು ಹೆಂಗೆ ವಿಚಿತ್ರ ಹೇಳ್ತೀರಿ ನೀವು? ಅದು ನಂಗೆ ಸಂಶಯ ಬರ್ತದೆ ಅಂದವ. ಅದಕ್ಕೆ ಯಾವಾಗ ಉಪಾಧಿ ಅನಾದಿ ಅಂದ್ರೆ ಉಪದ್ಯಾಪ ಇರ್ತವೆ. ಪ್ರಪಂಚನೂ ಅನಾದಿ ಆಗಬೇಕು, ಸ್ವಲ್ಪ ಅನಾದಿ ಆಗಬೇಕು. ಅದಕ್ಕೇನಪ್ಪ ಅಂದ್ರೆ ಅನಾದಿ ಇದ್ದದ್ದು ನ ನಾಶ, ಅನಾದಿದ ನಾಶ ಆಗುವುದಿಲ್ಲ. ನೀವು ಹಿಂದೆ ಅನಾದಿ ಅಂತ ಹೇಳಿರಿ 194ನೇ ಶ್ಲೋಕದಾಗ, ನಿಮಗೆ ನೆನಪದ ಇಲ್ಲೋ? ನೀವು ಹೇಳಿ ಮರಿತೀರಿ, ನಾ ಕೇಳಿ ನೆನಪಿಟ್ಟೀನಿ. ಅದಕ್ಕೇನಪ್ಪ ಅಂದ್ರೆ ಅನಾದಿಗೆ ನಾಶ ಹಂಗೆ ಹೇಳ್ತೀರಿ. ಈಗ ಇತ್ಯಶ್ಯ ಸ್ಪಷ್ಟ ಉತ್ತರಂ ಸ್ಪಷ್ಟಂ ಉತ್ತರಂ ಅಲಂ ಅಲಹಮಾನಮಿವ, ಉತ್ತರಂ ಅಲಹಮಾನಮಿವ, ಉತ್ತರ ಸಿಗದೆ, ಲವಣ ಸಿಗೋದು, ಉತ್ತರ ಸಿಗದೆ ಏನಪ್ಪ, ಶಿಷ್ಯ ಜ್ಞಾತ್ವ, ಇವನಿಗೆ ಉತ್ತರ ಸಿಕ್ಕಿಲ್ಲ, ಪೂರ ಹೇಳಬೇಕು ತಿಳ್ಕೊಂಡು ಏನಪ್ಪ, ತದೇವ ಅನುದ್ಯ, ಅದೇ ಹಿಂದೆ ಅನಾದಿ ಅನ್ನೋದು ಮಾತು ಹೇಳಿದ್ದೇನೆ ಪುನಃ ಆಮೇಲೆ ಎತ್ಕೊಂಡು ಏನಪ್ಪ ಅಂದ್ರೆ ಸಮಾದಧಾತಿ ಗುರು, ಅವನಿಗೆ ಭ್ರಾಂತಿ ಇವನಿಗೆ ಆಗಬಾರ್ದು. ಹಿಂದೆ ಹೇಳಿ ನಾ ಅನಾದಿ ಅಂತ, ಈಗ ಬ್ರಹ್ಮಜ್ಞಾನ ನಾಶ ಅಂತ ಹೇಳ್ತೀನಿ ಅಂದ್ರೆ ಇವನಿಗೆ ಸಂಶಯ ಬರಬಾರ್ದು ಅಂತ ತಿಳ್ಕೊಂಡು ಗುರುಗಳೇ ಏನಪ್ಪ ಅಂತಂದ್ರೆ ಕೂಸ್ಗಳು ಅಲ್ಲಂದ್ರು ಅವ್ರವನೇ ಹೆಂಗೆ ಬಾಯಾಗ ಮಲಿ ತುರುಕ್ತಾಳೆ ಕುಡಿ ಅಂತ, ಹಂಗೆ ಶಿಷ್ಯ ನೆನಪು ಹಾರಿದ್ರು ಕೂಡ ತಗೋ ಮತ್ತು ನಾನು ಹೇಳ್ತೇನೆ, ಮತ್ತು ನಾನು ಎದುರಿಗೆ ಕುಂತಿದ್ದು ಈಗ ಹೇಳ್ತೇನೆ. ಅಲ್ಲಿ ಹೋಗಿ ಸಂಶಯ ಬಂತಂದ್ರೆ ಮನೆಗೆ ಹೋಗಿ, ಊರಿಗೆ ಹೋಗಿ ಬಂತಂದ್ರೆ ಹೆಂಗೆ ಮಾಡೋ, ಅಲ್ಲಿ ಯಾರು ಹೇಳೋರು? ಅದಕ್ಕೆ ಹೀಗೆ ಹೇಳ್ತೀನಿ ಕೇಳಂದ್ರು. ಅವ್ರು ಹೇಳೋದು ಪುನಃ ಮತ್ತೆ ಹೇಳ್ತಾರಪ್ಪ ಅಂದ್ರೆ ಅಜ್ಞಾನ ತತ್ ಕಾರ್ಯ ಸಕಲ ನಾಶಕತ್ವಾತ್ ಅಧಿಷ್ಠಾನ ಅವಶೇಷು ಹಿ ನಾಶ ಕಲ್ಪಿತ ವಸ್ತುನ ಇತಿ ಪ್ರಮಾಣಾತ್. ನಾಶ ಅಂದರೆ ಏನಪ್ಪ? ನಾಶ ಅಂದರೆ ಏನು? ಸ್ವರೂಪ ಆಗಿರೋದು, ಹೌದಲ್ಲ? ಆಭರಣ ನಾಶ ಆಗ್ತಾವಂದ್ರೆ ಬಂಗಾರ ನಾಶ ಆಗಿದೇನು? ಆಭರಣ ನಾಶ, ನಾಮರೂಪ ನಾಶ ಆಗ್ಯಾವ. ಬಂಗಾರದ ಬಂಗಾರ ಇರ್ತದೆ. ನಾಶಕ್ಕೆ ಅರ್ಥ ಏನಪ್ಪ ಅಂತಂದ್ರೆ ಅತ್ಯಂತ ಅಭಾವ ಅಂತ ಇಲ್ಲ. ನಾಶ ಅಂದ್ರೆ ಅರ್ಥ ಏನು? ಸ್ವರೂಪಾವಸ್ಥಿತಿ, ಸ್ವರೂಪದಲ್ಲಿ ಇರೋದು. ಹಾಗೇನಪ್ಪ ಅಂತ ಕೇಳಿದರೆ ಆ ಮನುಷ್ಯನಿಗೆ ಹಾವು ನಾಶ ಆಗಿದ್ರೆ ಹಗ್ಗರೇ ಅದ, ಹಗ್ಗಲ್ಲಿ ಹೋಗ್ಯದ. ಆಭರಣ ನಾಶ ಆಗ್ಯಾವಂದ್ರೆ ನಾಮರೂಪ ಹೋಗ್ಯಾವ, ಬಂಗಾರ ಅದಲ್ಲ. ಅದರಂತೆ ನಾಮರೂಪವು ಅಧಿಷ್ಠಾನ ಸ್ವರೂಪವಾಗಿ ನೋಡುವುದೇ, ತಿಳಿಯುವುದೇ ನಾಶವೇ ವಿನಃ ಅದು ಜಗತ್ತ ನಾಶ ಮಾಡೋಕ್ಕೆ ಅಧಿಕಾರ ಮನುಷ್ಯನಿಗೆ ಇಲ್ಲ. ಯಾಕೆ? ಅದು ಪರಮಾತ್ಮ ಅದಾನ. ಕಾಯ್ದೆ ಮಾಡ್ತದ ಏನಪ್ಪ? ಲೋಕಸಭಾ, ಅದು ತೆಗೆದು ಹಾಕೋದು ಲೋಕಸಭಾಕ್ಕೆ ಅಧಿಕಾರ ಅದ. ಕಾಯ್ದೆ ಮಾಡ್ತಾರೆ, ತೆಗಿತಾರೆ. ಕಾನೂನು ಮಾಡ್ತಾರೆ, ತೆಗಿತಾರೆ, ಎರಡೂ ಅವ್ರ ಕೈಯಾಗದ. ಹಾಗೆ ಏನಪ್ಪ ಅಂದ್ರೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ನಾಶ ಏನದ ಅದು ಪರಮಾತ್ಮನ ಕೈಯಾಗದ, ಅದು ನಮ್ಮ ಕೈಯಾಗಿಲ್ಲ. ಅದು ಸತ್ಯ ಮಿಥ್ಯ ಅಂತ ನೀ ತಿಳ್ಕೊಂಡಿದ್ದೀವಿ, ಆ ಪರಮಾತ್ಮ ತಿಳ್ಕೊ ಅಂದಿಲ್ಲ ನನಗೆ. ನೀನೇ ತಿಳ್ಕೊಂಡು ಸತ್ಯ ಅಂತ ಅಷ್ಟೇ, ನೀ ಸುಳ್ಳು ಅಂತ ತಿಳ್ಕೊಳ್ಳೋದು. ಅದು ನಾಶ ಮಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ, ಅದು ನಾಶ ಮಾಡೋಕ್ಕೆ ಅಧಿಕಾರ ಇಲ್ಲ. ಆಭರಣ ನಾಶ ಮಾಡೋಕ್ಕೆ ಅಧಿಕಾರ ನಿನಗದ. ಬಂಗಾರ ಅದು ಪರಮಾತ್ಮ ತಯಾರು ಮಾಡೋದು, ಅದೇನು ಮಾಡ್ತೀನಿ? ನೀ ಏನು ಮಾಡ್ತೀನಿ? ನನಗಿಲ್ಲ ಅದು. ಆಗ ಈ ನಾಮರೂಪವು ಸತ್ಯವೆಂಬ ಈ ಭ್ರಾಂತಿ ಏನದ, ನಾಮರೂಪವೇ ಸಂಸಾರ, ಅದು ಕಲ್ಪಿತನೇ ಸಂಸಾರ. ಅಸ್ಥಿ ಭಾತಿ ಪ್ರಿಯದಲ್ಲಿ ನಾಮರೂಪವು ಸದಾ ಇರುವವನಲ್ಲಿ ಇರಂಗಿಲ್ಲ, ಅರಿವನಲ್ಲಿ ತಿಳಿಯಂಗಿಲ್ಲ, ಆನಂದದಲ್ಲಿ ದುಃಖ ಅಂತ ಏನು ನೀ ಕಲ್ಪನೆ ಮಾಡಿ, ನೀ ಮಾಡಿದ ಕಲ್ಪನೆ ತೆಗೆದು ಹಾಕೋದು ನಿನ್ನ ಕೈಯಾಗದು. ಇದಕ್ಕೆ ನಾಶ ಅಂತ ಕರೀತಾರೆ ಅಂತ ಹೇಳಿದ್ರು ಅವರು. ಅದಕ್ಕೆ ತದ ಉತ್ಪಾದೆ ಅನಾದಿತ್ವಾತ್ ಅನಾದಿರ್ ನಾಶ
ಇಷ್ಯತೆ ಇತ್ಯಸ್ಯ ಸ್ಫುಟಂ ಅಲಂ ಅಭಾನಮಿವ. ಏನಪ್ಪ ಇದು ಬಿಲ್ಕುಲ್ ತೋರಬಾರ್ದಾಗಿತ್ತು, ಹೀಗಂತ ತಿಳ್ಕೊಂಡಪ್ಪ ಶಿಷ್ಯಂ ಜ್ಞಾತ್ವ ತದೇವ ಅನುದ್ಯ. ಏನಪ್ಪ ಅಂತ ಹೇಳ್ತಾರೆ ಅವರು, ಇದು ಅನಾದಿ ಅಂತ ಅಂದಮೇಲೆ ಹಿಂದೆ ಹೇಳಿದ ಪ್ರಕಾರವಾಗಿ ಅನಾದಿ ವಸ್ತು ಅನಂತ ಇರ್ತದೆ ಗುರುಗಳ. ಈಗ ನೀವು ಅಜ್ಞಾನ ನಾಶ ಹೇಳಕತ್ತೀರಿ, ಇದು ಹೆಂಗೆ ಸಾಧ್ಯದ ಅಂತ ಏನಪ್ಪ ಅಂದ್ರೆ ಶಿಷ್ಯ ಪ್ರಶ್ನೆ ಮಾಡಿದರೆ ಸಮಾಧದತಿ ಶ್ರೀ ಗುರು. ಶಿಷ್ಯ ಅಂತ ತಿಳ್ಕೊಂಡ್ರು, ಹೌದಲ್ಲ? ಅದು ಗುರುಗಳು ಮತ್ತು ಶಾಣೆ ಇರ್ತಾರೆ. ಅದ್ರ ಮೇಲೆ ಭಾವ ಮೇಲೆ, ಮಾತಿನ ಮೇಲೆ, ಬಡಗಿ ಮೇಲೆ 3 ಥರ ಇರ್ತಾರೆ. ಅವರ ಭಾವದ ಮೇಲೆ ತಿಳ್ಕೊಂಡವರು, ಇಲ್ಲ ಕಡೆಗೆ ಮಾತು ಹೇಳಿದ್ರೆ ತಿಳ್ಕೊಳ್ಳೋದು, ಆಮೇಲೆ ಬಡಗಿ ಹೇಳಿದ್ರೆ ತಿಳ್ಕೊಳ್ಳೋದು ಇರ್ತಾವಲ್ಲ. ಹಾರ ಅಂದ್ರು ನಡೀತಾವೆ, ಬಾಲ್ ಹಿಡಿದ್ರು ನಡೀತಾವೆ, ಬಾರ್ಕೋಲ್ ಹಿಡಿದ್ರು ನಡೀತಾವೆ. ಹಂಗೆ ಶಿಷ್ಯನ ಗುರುಗಳು ತಿಳ್ಕೊಂಡ್ರು ಅಷ್ಟೇ. ಅವರು ಸೂಕ್ಷ್ಮ ರೀ, ಅವರು ಸೂಕ್ಷ್ಮ ಇರ್ಬೇಕೇನಪ್ಪ ಅಂದ್ರೆ ಅವ್ರಂತಾರ ತಿಳ್ಕೊಂಡಪ್ಪ ಅಂದ್ರೆ ಶಿಷ್ಯಂ ಜ್ಞಾತ್ವ ಅನಾದಿ ಅಂತ ಹಿಂದೆ ಹೇಳೀನಿ. ಮತ್ತು ಈಗ ತತ್ವಜ್ಞಾನದ ಮೂಲಕವಾಗಿ ಅಜ್ಞಾನ ನಾಶ ಆಗ್ತದೆ ಅಂತ ಹೇಳೀನಿ. ಯಾಕೋ ಮಾರಿ ಸಪ್ ಮಾಡ್ಯಾನ ಶಿಷ್ಯ. ಕೇಳಿದ್ರೆ ಏನಂತಾರೋ ಅಂತಾನೆ, ಕೇಳೋಕ್ಕೂ ತಯಾರಿಲ್ಲ. ಮತ್ತು ಮಾರಿ ನಗಕ್ಕೂ ತಯಾರಿಲ್ಲ. ಏನು ಕಾಣ್ತದಂತ ಗುರುಗಳು ಸೂಕ್ಷ್ಮ ಇರ್ತಾರೆ. ಅವ್ರು ಹೇಳಿದ್ರು ಆಯ್ತು ತಗೋ ನನಗೆ ಹೇಳ್ತೀನಿ ಅಂತ ಅವ್ರು ಎಷ್ಟು ಚಂದ ಹೇಳಿದ್ರು ನೋಡಿ. ಅಲಭಮಾನಮಿವ ಶಿಷ್ಯಂ ಧ್ಯಾತ್ವ. ಹಿಂದೆ ಅನಾದಿ ಅಂಥೇಳಿ ಈಗ ಅನಾದಿ ಇಲ್ಲ ಅಂತ ಹೇಳೋದ್ರಿಂದ ಇವನು ಮನಸ್ಸು ಸ್ವಲ್ಪ ಏನೋ ಆಗ್ಯಾದ ತಿಳ್ಕೊಂಡು ಶಿಷ್ಯಂ ಜ್ಞಾತ್ವ, ಶಿಷ್ಯನ ಮಾರಿ ನೋಡಿ ಅಂತಃಕರಣ ಜ್ಞಾನ ಮಾಡಿಕೊಂಡ್ರು ಅವರು. ಅವನು ಮಾರಿ ನೋಡಿ ಅಂತಃಕರಣ ಜ್ಞಾನ ಮಾಡ್ಕೊಂಡೇನಪ್ಪ ಅಂತ ಕೇಳಿದರೆ ಅವರು ತದೇವ ಅನುದ್ಯ, ಆ ಅನಾದಿ ಶಬ್ದವನ್ನೇ ಪುನಃ ಏನಪ್ಪ ಅಂತ ಕೇಳಿದ್ರೆ ಸಮಾಧದತಿ ಶ್ರೀ ಗುರು, ಅವನಿಗೆ ಸಮಾಧಾನ ಮಾಡ್ತಾರೆ. ಹೌದಪ್ಪ, ಅದು ಹೇಳ್ತಾರಪ್ಪ, ನಾಶ ಕಲ್ಪಿತ ವಸ್ತುನ ಇತಿ ಪ್ರಮಾಣ. ಶಿಷ್ಯಂ ಜ್ಞಾತ್ವ ತದೇವ ಅನುಸಮಾಧತಿ ಶ್ರೀ ಗುರು ಸಾರ್ಧ ಶ್ಲೋಕದ್ವಯೇನ ಅನಾದಿತ್ವಮಿತಿ. ಏನಪ್ಪ ಅಂದ್ರೆ 2.5 ಶ್ಲೋಕದಿಂದ, ಸಾರ್ಧದ್ವಯ ಅಂದ್ರೆ 2.5 ಶ್ಲೋಕದಿಂದ ಗುರುಗಳು ಅವನಿಗೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ. ಅನಾದಿತ್ವಂ ಅವಿದ್ಯಾಯ ಕಾರ್ಯಶಾಪೆ ತಥಾ ಇಷ್ಯತೆ. ಯಾವಾಗ ಕಾರಣ ಅದ, ಕಾರ್ಯನೂ ಅನಾದಿ ಇರ್ತದೆ, ಪ್ರಶ್ನೆ ಇಲ್ಲ. ಅದಕ್ಕೆ ಇಷ್ಯತೆ ಪ್ರಾಪ್ಯತೆ ತಾನೇ. ಉತ್ಪನ್ನಾಯಾಂತೂ ವಿದ್ಯಾಯಾಂ ಅವಿದ್ಯಾಕಮಪಿ ಅನಾದ್ಯಪಿ. ಉತ್ಪನ್ನಾಯಾಂತೂ ವಿದ್ಯಾಯಾಂ ಆವಿದ್ಯಕಮಪಿ ಅನಾದ್ಯಪಿ. ಯಾಕೆ ಆವಿದ್ಯಕಮು ಏನಪ್ಪ ಅಂತ ಕೇಳಿದ್ರೆ ಅನಾದ್ಯಪಿ, ಅವಿದ್ಯಾನೂ ಅನಾದಿ, ಆದರೆ ಉತ್ಪನ್ನವೂ ಅನಾದಿನೇ ಇರಬೇಕು. ಹೌದಲ್ಲ? ಯಾವ ಜಾತಿಯಾಗಿ ಹುಟ್ಟರೆ ಅವ್ರ ಜಾತಿನೇ ಇರ್ತಾರಲ್ರಿ. ಲಿಂಗಾಯತರಿಗೆ ಹುಟ್ಟೇನು ಬ್ರಾಹ್ಮಣಕ್ಕನ? ಬ್ರಾಹ್ಮಣ ಆಗಿರೋ ಲಿಂಗಾಯತ ಇರ್ತಾನೆ. ಹಾಗೆ ಅನಾದಿ ಹೊಟ್ಟೆಗೆ ಹುಟ್ಟೋದು ಅನಾದಿನೇ ಇರ್ತದೆ. ಅದು ಹೆಂಗೆ ಇದು ಹಾಕೋದು ಹೇಳ್ತಾರೆ ಅವರು. ಅನಾದಿತ್ವಂ ಅವಿದ್ಯಾಯ. ಯಾವಾಗ ನೀವು ಸ್ವತಃ ಹೇಳ್ತೀರಿ ಅವಿದ್ಯೆ ಇದು ಅನಾದಿ ಅದ ಏನು ನಿನಗೆ ಗೊತ್ತಿರಂತೆ. ಕಾರ್ಯಸ್ವಾಪಿ ಇಷ್ಯತೆ, ಕಾರ್ಯನೂ ಹಾಗೆ ಇರಬೇಕು. ಬ್ರಾಹ್ಮಣ ಹೊಟ್ಟೆ ಬಿಡೋ ಬ್ರಾಹ್ಮಣ ಇರ್ತಾನೆ, ಲಿಂಗಾಯತ ಹೊಟ್ಟೆ ಲಿಂಗಾಯತನೇ ಇರ್ತಾನೆ. ಕಲ್ಲಿನಿಂದ ಕಟ್ಟಿದ ಮನೆ ಕಲ್ಲೇ ಇರ್ತದೆ, ಇಟ್ಟಿಗೆಯಿಂದ ಕಟ್ಟಿದ ಮನೆ ಇಟ್ಟಿಗೆನೇ ಇರ್ತದೆ. ಇಟ್ಟಿಗೆಯಿಂದ ಕಟ್ಟಿದ ಮನೆ ಕಲ್ಲು ಹಾಕೋದೇನು, ಕಲ್ಲಿನ ಕಟ್ಟಿದ ಇಟ್ಟಿಗೆ ಹಂಗಿಲ್ಲ. ಅದರಿಂದ ಹುಟ್ಟೆ ಅದೇ ಇರ್ತದೆ. ಅದಕ್ಕೆ ಉತ್ಪನ್ನಾಯ ಅಂತೂ ವಿದ್ಯಾಯಾಮ್. ನೀವು ಹೇಳ್ತೀರಿ ವಿದ್ಯಾ ಉತ್ಪನ್ನ ಆಯಿತು ಅಂತಂದ್ರೆ ಏನಪ್ಪ, ಅವಿದ್ಯಾ ನಾಶ ಆಗ್ತದೆ ಅಂತೀರಿ. ಇದು ಹೆಂಗೆ ಹಾಕದ? ವಿದ್ಯಾ ಈಗ ಹುಟ್ಟ್ಯದ, ಅವಿದ್ಯಾ ಅದಕ್ಕಿಂತ ಮೊದಲದ. ಅದು ಹೆಂಗೆ ನಾಶ ಆಗ್ತದೆ?
ಅನಾದಿ ನಾಶ ಮೊದಲೇ ಆಗಂಗಿಲ್ಲ. ಈ ಆದಿ ಅನಾದಿ ಹೆಂಗೆ ನಾಶ ಮಾಡ್ತದೆ? ಅನಾದಿ ಹೆಂಗೆ ಮಾಡ್ತಾನೆ? ಹುಟ್ಟದ ಮಗ ಯಾವ ಗೋತ್ರದ ಹುಟ್ಟಾನ ಆ ಗೋತ್ರದ, ಇವನಿಂದ ಗೋತ್ರ ಚಾಲು ಆಗ್ತದೆ, ಅವನ ಗೋತ್ರ ಅವನಿಂದ ಚಾಲು ಆಗ್ಯದ, ಇವನಿಂದ ಚಾಲು ಆಗೋದಿಲ್ಲ. ಹಾಗೆ ಅನಾದಿತ್ತು ಚಾಲು ಆಗ್ಯದ, ಅಲ್ಲಿಂದ ಅಜ್ಞಾನದಿಂದ ಚಾಲು ಆಗ್ಯದ. ಇದು ಈಗದ ನಿಮ್ಮ ಜ್ಞಾನ ಈಗ ಹುಡ್ತದೆ, ಅದು ಹೆಂಗೆ ನಾಶ ಮಾಡ್ತದೆ ಅಂತಾರೆ ಅವರು. ಅನಾದಿತ್ವ ಅವಿದ್ಯಾಯ ಕಾರ್ಯಶಾಪಿ, ಅನಾದಿ ಆಗಿರತಕ್ಕಂಥ ಅವಿದ್ಯೆಯಿಂದ ಹುಟ್ಟಿದ ಈ ಜಗತ್ತು ಇದನ್ನು ಅನಾದಿ ಅಂತ ಅನ್ನಬೇಕು. ಅದು ಮತ್ತೆ ಬೇರೆ ಇಲ್ಲ. ಅನಾದಿ ಮನುಷ್ಯರಿಂದ ಮನುಷ್ಯರೇ ಹುಡ್ತಾರೆ, ದನದಿಂದ ದನನೇ ಹುಡ್ತಾವ, ದನದಿಂದ ಮನುಷ್ಯ ಹುಡ್ತಾನೆ, ಹುಟ್ಟಂಗಿಲ್ಲ. ಹಾಗೆ ಅವಿದ್ಯೆ ಅನಾದಿ ಅಂದ್ರೆ ಅದ್ರ ಕಾರ್ಯನೂ ಅನಾದಿನೇ ಇರಬೇಕು. ನೀವು ವಿದ್ಯಾ ಉತ್ಪನ್ನ ಆದ್ಕೊಂಡು ಹೋಗಿದ್ದೆವು, ಉತ್ಪನ್ನಾಯ ಅಂತೂ ವಿದ್ಯಾಯಾಮ್, ವಿದ್ಯಾ ಉತ್ಪನ್ನ ಆಯಿತು ಅಂದ್ರೆ ಈಗ ಗುರುಗಳ ಅಂತ್ಯಕ್ಕೆ ಹೋಗಿ ಶ್ರವಣನಾಮ ನಿಧ್ಯಾಸನ ಮಾಡಿ ಈಗ ವಿದ್ಯಾ ಉತ್ಪನ್ನ ಆಯಿತು ಅಂದರೆ ಅದು ಅನಾದಿ ಆಗಿರ್ತಕ್ಕಂಥ ಅವಿದ್ಯೆ ಹೆಂಗೆ ನಾಶ ಆಗ್ತದೆ? ಅನಾದ್ಯ ಅವಿದ್ಯಕಂ ಅನಾದ್ಯಪಿ, ಆವಿದ್ಯಕಂ ಅನಾದ್ಯಪಿ. ಆ ಅವಿದ್ಯೆ ಏನದ? ಅವಿದ್ಯೆ ಅನಾದಿ ಅದ, ವಿದ್ಯಾರಿ ಈಗ ಬಂದದ. ನೀವು ಹೆಂಗೆ ಕಾರಣ ಹಾಕನ? ಆದಿಯಾದ ಅಜ್ಞಾನವು ಆದಿಯಾದ ವಿದ್ಯೆಯು ಜ್ಞಾನವು ಅನಾದಿಯಾಗಿರ್ತಕ್ಕಂಥ ಆ ಅಜ್ಞಾನವನ್ನು ಅವಿದ್ಯೆಯನ್ನು ಹೆಂಗೆ ನಾಶ ಮಾಡ್ತದೆ? ಇದು ಬರೋಬ್ಬರ ಅನಿಸಂಗಿಲ್ಲ, ಬರೋಬ್ಬರ ಅನಿಸಂಗಿಲ್ಲ. ಅದು ಅನಾದಿ, ಆದಿ ಹೆಂಗೆ ಅನಾದಿಗೆ ನಾಶ ಮಾಡ್ತದೆ? ಇದು ಈಗೀಗ ಮನ್ಮನೆ ಈಗ ಉತ್ಪನ್ನ ಆಗ್ಯದ ಬ್ರಹ್ಮಜ್ಞಾನ. ಅಜ್ಞಾನ ಇದಕ್ಕಿಂತ ಮೊದಲಿಂದ ಅದ, ಹೆಂಗೆ ನಾಶ ಆಗ್ತದ? ಆದಿಯು ಅನಾದಿಯನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಕೇಳಿದ್ರೆ ಆಯ್ತಪ್ಪ. ಹಂಗೆ ಏನಿಲ್ಲ. ಒಂದು ಮಾತು, ಅನಾದಿಕ್ಕೆ ಎಷ್ಟು ವರ್ಷದಿಂದನೇ ಅರಣ್ಯ ಬೆಳೆದದು ಯಾರಿಗೂ ಗೊತ್ತು? ಅರಣ್ಯ ಬೆಳೆದು ಎಷ್ಟು ಸಾವಿರ ವರ್ಷದ ಅರಣ್ಯನೂ ಗೊತ್ತಿಲ್ಲ. ಅದು ಸುಡೋಕೆ ಬೆಂಕಿನೂ 1000 ವರ್ಷದ ಬೇಕೇನು? ಈಗ ಹೋಗ್ತದೆ, ಹೋಗ್ಬಿಟ್ಟು ಸುಟ್ಟು ಹೋಗ್ಬಿಡ್ತದೆ. ಅದಕ್ಕೂ ಅನಾದಿ ಬೇಕಂತಲ್ಲ, ಅನಾದಿ ಬೇಕಂತಿಲ್ಲ. ಮನುಷ್ಯ ಬದುಕಕ್ಕೆ 50-60 ವರ್ಷ ಬೇಕು, ಸಾಯಕ್ಕೆ ಎಷ್ಟೊತ್ತು ಬೇಕು? ಬದುಕಕ್ಕೆ ಮನುಷ್ಯನಿಗೆ ಎಷ್ಟೊತ್ತು ಬೇಕು? ಸಾಯಕ್ಕೆ ಆಯಿತು. ಇವೆಲ್ಲ ಪ್ರಶ್ನೆ ಸರಿಯಲ್ಲ ಅಂತಾರೆ ಅವರು. ಅದಕ್ಕೆ ಅದು ಇದ್ದಟ್ಟು ಇದನ್ನು ಇರಬೇಕು ಅಂತ ಹೆಂಗೇನು ನೇಮಿಲ್ಲ. ಅನಾದಿ ಕಾಲದಿಂದ ಈಗ ನಿಮ್ಮ ಜ್ಞಾನ ಹುಡ್ತದೆ, ಇದು ಹೆಂಗೆ ನಾಶ ಮಾಡ್ತದೆ? ಇದು ಅಲ್ಲ. ಗುರುಗಳಂದರು ಇವನಿಗೆ ತಿಳಿದು ಹೇಳಬೇಕಂದ್ರು. ಅದಕ್ಕೆ ಹೇಳ್ತಾರೆ ಅವರು, ಪ್ರಬೋಧೆ ಸ್ವಪ್ನವತ್ ಸರ್ವಂ ಸಹ ಮೂಲಂ ವಿನಿಶ್ಯತಿ. ಕನಸಿನೋಳು ಅಮಿತ ಯುಗ ಮೆರ್ಪಂತೆ, ನಿಜಮೋಡು ಬರೆದ್ರು. ಅದು ಕನಸು ಎಟ್ಟು ಬೀಳ್ತಾರೆ? ಹಿತನಾಮಕ ನಾಡಿಯೊಳಗೆ, ಅದು ನಾಡಿ, ಆ ನಾಡ್ಯಾಗ ಕನಸು ಬೀಳ್ತದಂತ. ಆ ನಾಡ್ಯಾಗ ಮನೆ ಕಟ್ತಾನೆ, ಆ ನಾಡ್ಯಾಗ ಹೆಂಡತಿ ಮಾಡ್ಕೋತಾನೆ, ಮಕ್ಕಳು ಮೊಮ್ಮಕ್ಕಳಾಗ್ತಾವೆ. ಎಲ್ಲಿದ್ರು ಜಗ ಅದಕ್ಕೆ ಕಿಲ್ಲಿ ಸಮಯ ಇಲ್ಲ, ಸ್ಥಾನವೂ ಇಲ್ಲ, ಎರಡೂ ಇಲ್ಲರಿ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸ್ಥಾನ ಬೇಕಾ, ಟೈಮ್ ಬೇಕಾ? ಮನೆ ಕಟ್ಬೇಕಾದ್ರೆ ಒಂದು ದಿವಸ ಹಾಕೋದ್ರಿ, ಒಂದು ಪೀಠದಾಗ ಹಾಕೋದು 30-40 ಬೇಕು, 6 ತಿಂಗಳು ಬೇಕು. ಇಲ್ಲಿ 30-40 ಅದೇನು? ಸಣ್ಣದು ಕೂದಲು ಎಳೆಯಷ್ಟು ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬೆಳೆದಿರ್ಬೇಕು. ಅದರಾಗ ಎಷ್ಟೊತ್ತ ಒಂದು ಕ್ಷಣ ಕನಸು ಬೀಳ್ತದೆ. ದೇಶನೂ ಇಲ್ಲ, ಕಾಲನೂ ಇಲ್ಲ, ತೋರ್ತಾರಲ್ರಿ. ಅದಕ್ಕೆ ಹೇಳ್ತಾರೆ ಅವರು, ಪ್ರಭು ಅದು ತೋರ್ತದಲ್ಲ, ಆದರೆ ಅದರಾಗ ಹುಡ್ತಾನೆ, ಮದುವೆ ಹಾಕದ, ಮಕ್ಕಳು ಹಡಿತಾನೆ, ಮೊಮ್ಮಕ್ಕಳಾಗ್ತಾವೆ, ಮನೆ ಮೇಲೆ ಮಾಡೇ ಕಟ್ತಾನೆ, ವ್ಯಾಪಾರ ಮಾಡ್ತಾನೆ. ಹೌದಲ್ಲ? ಯಾವುದು ಕರೆಯೋದಪ್ಪ? ಪ್ರಬೋಧೆ ಸ್ವಪ್ನವತ್ ಸರ್ವಂ ಸಮೂಲಂ ವಿನಶ್ಯತಿ. ಯಾವ ಥರ ಆಯಿತು ಅಂದ್ರೆ ಮೂಲಂ
ಬೇಸ್ಮೆಂಟೂ ಇಲ್ಲ, ಬೇಸ್ಮೆಂಟ್ನೇ ಇಲ್ಲ, ಗ್ರೌಂಡು ಇಲ್ಲ, ಮ್ಯಾಲಿಂದ ಇಲ್ಲ, ಆಯ್ತಲ್ಲ. ಬೇಸ್ಮೆಂಟೇ ಇಲ್ಲ, ಎಲ್ಲಿದೆ? ಗ್ರೌಂಡ್ ಫ್ಲೋರು ಇಲ್ಲ, ಸೆಕೆಂಡ್ ಫ್ಲೋರು ಇಲ್ಲ, ಥರ್ಡ್ ಫ್ಲೋರು ಇಲ್ಲ, ಎಲ್ಲ ಹೋಯ್ತು. ಅದಕ್ಕೆ ಹೇಳ್ತಾರೆ ಸಮೂಲಂ ವಿನಶ್ಯತಿ. ಹೇಗೆಲ್ಲ ನಕ್ಕದ ಅದರಂತೆ ಅನಾದ್ಯಪಿ ಇದಂ ನೋ ನಿತ್ಯಂ. ಈ ಅಜ್ಞಾನ ಅನಾದಿ ಇದ್ದರೂ ಕೂಡ ಇದು ನಿತ್ಯ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಪ್ರಾಗ್ ಅಭಾವ ಇವ ಸ್ಫುಟಂ. ನಿಮ್ಮದು ನ್ಯಾಯಶಾಸ್ತ್ರ ತಂದಿಟ್ಟರು. ಇದು ಉತ್ಪತ್ತಿಗಿಂತ ಪೂರ್ವದಲ್ಲಿ ಇಲ್ಲಿರುವುದೇ ಘಟವತ್ತ ಉತ್ಪತ್ತಿ ಪೂರ್ವದಲ್ಲಿ ಅದ ಪ್ರಾಗಭಾವ. ಅನಾದಿ ನಾಶ ಆಗಂಗಿಲ್ಲ ಅಂತೀಯಲ್ಲ, ಯಾಕೆ ಆಗಿಲ್ಲ? ಆಗ್ತಾ ಇಲ್ಲ. ಘಟೋತ್ಪತ್ತಿ ಪೂರ್ವದಲ್ಲಿ ಇರುವ ಘಟದ ಪ್ರಾಗಭಾವವು ಘಟ ತೋರಿದ ಮೇಲೆ ನಾಶವಾಗುತ್ತದೆ. ಘಟಪ್ರಭಾವ ಅನಾದಿ ಇರುತ್ತದೆ. ಎಂದಿನಿಂದ ಗೊತ್ತಿಲ್ಲ, ಎಂದಿನಿಂದ ಹುಟ್ಟಿ ಗೊತ್ತಿಲ್ಲ. ಭಾವರೇ ಅದ, ಅನಾದಿ ಅದ. ನಾಶ ಅನಾದಿ ನಾಶ ಆಗಬಾರ್ದು ಅಂತ ನಿಯಮ ಇಲ್ಲ. ನೈಯಾಯಿಕರೇ ಕೇಳ್ರಿ ಅಂದ್ರೆ ನೈಯಾಯಿಕ ರೀತಿ ಅಂತ ಹೇಳಿರೋರು ಬರ್ದಾರವರು. ನೈಯಾಯಿಕರು ಏನಪ್ಪ ಅಂತ ಕೇಳಿದ್ರೆ ಅದು ರೀತಿ ಘಟದ ಪ್ರಭಾವವು ಅದೇನಪ್ಪ ಅನಾದಿ ಇದ್ದರೂ ಘಟೋತ್ಪತ್ತಿಯ ನಂತರ ಹೇಗೆ ನಾಶವಾಗುತ್ತದೆಯೋ ಅದರಂತೆ ಇದೇನಪ್ಪ ಅಜ್ಞಾನವು ತತ್ ಕಾರ್ಯವು ಏನಪ್ಪ ಇದು ಅನಾದಿ ಅಂತ ಅನಿಸಿದರು. ಅನಾದಿ ಅಂತ ನಾವು ಯಾಕಂದರೆ ಕಾಲ ನಿರ್ಣಯ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಅನಾದಿ. ಪರಮಾತ್ಮನೂ ಅನಾದಿ ಅದನು, ಆತ್ಮನೂ ಅನಾದಿ ಅದನು, ಜಗತ್ತನು ಅನಾದಿ ಅದು. ಯಾಕೆ? ಅದು ಆದಿ ಇಲ್ಲದೇ ಇರುವುದರಿಂದ ಅನಾದಿ ಆತ್ಮ ಪರಮಾತ್ಮ. ಇದು ಆದಿ ಹೇಳಲಿಕ್ಕೆ ಬರುವುದರಲ್ಲೇ ಅನಾದಿ. ಕಾಲ ನಿರ್ಣಯ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಇದು ಅನಾದಿ. ಅದಕ್ಕೆ ಇದಕ್ಕೆ ಅಂತ ಹೇಳಕತ್ತೇವೆ ನಾವು. ಅದಕ್ಕೆ ಇದಕ್ಕೆ ಅಂತ ಹೇಳ್ತಾರೆ. ನಮಗೆ ಈ ಕ್ವಾಟಿಗ್ವಾಡಿ ಯಾರು ಕಟ್ಟರು ಎಂದು ಕೊಟ್ಟರೆ ಗೊತ್ತಿಲ್ಲ, ಖರೆ ಬೀಳ್ತದಿಲ್ಲ. ಯಾರು ಕಟ್ಟ್ಯಾರ ಯಾಕೆ ನಮ್ಗೆ ಗೊತ್ತಿಲ್ಲ ರೀ, ಎಂದು ಕಟ್ಟ್ಯಾರೋ ಯಾರು ಕಟ್ಟ್ಯಾರೋ ಗೊತ್ತಿಲ್ಲ ಅಂತ. ಹೌದಿಲ್ಲ ರೀ? ಬೀಳಂಗಿಲ್ಲ, ಬೀಳ್ತದೆ. ಕಟ್ಟ್ಯಾರಂದ್ರೆ ಬೀಳ್ತದೆ, ಹುಟ್ಟ್ಯಾರಂದ್ರೆ ಸಾಯ್ತದೆ, ತೋರ್ಯಾದಂದ್ರೆ ಅಡುಗ್ತದೆ. ಇದು ನಿಯಮದ, ಸೃಷ್ಟಿ ನಿಯಮದ. ನಮಗೆ ಹೇಳಕ್ಕೆ ಬರೋಂಗಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ರೀ ಎಂದಿನಿಂದ ಬಂದವ. ಪರಂತು ಹುಟ್ಟ್ಯಾದ ಅಂದ್ರೆ ಸಾಯ್ತದೆ, ಇದು ಗ್ಯಾರಂಟಿನೇ ಅಂತಾರೆ ಅವರು. ಅನಾದೇರಪಿ ವಿಧ್ವಂಸ ಪ್ರಾಗಭಾವಶ್ಯ ವೀಕ್ಷಿತ. ಪ್ರಾಗಭಾವದಲ್ಲ, ಅನಾದಿ ಇದ್ದರೂ ಹೆಂಗೆ ನಾಶ ಆಗ್ತದೆ ಹಂಗೆ ಅಜ್ಞಾನ ತತ್ಕಾರ್ಯ ಪ್ರಪಂಚವು ಇದು ಕಾಲ ನಿರ್ಣಯ ಮಾಡಲಿಕ್ಕೆ ಆಸ್ಪದ ಕೊಡದೇ ಇರುವುದರಿಂದ ಅನಾದಿ ಅಂತ ತಾತ್ಕಾಲಿಕವಾಗಿ ಒಪ್ಪಿದರೂ ಕೂಡ ಇದು ನಾಶವು ಆಗುತ್ತದೆ. ಇದು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದರು. ಮುಂದೆ ಭಾಳ ದೊಡ್ಡ ಕಥೆ ಅದು, ಒಂದು ಪೇಜ್ ಗಟ್ಟಲೆ ಅದ. ಅದು ಇವತ್ತು ಬೇಡ ಮತ್ತು ನಾಳೆಗೆ.